ಗುರು ಕಾರುಣ್ಯವೇ ಪ್ರಸಾದ ರುಚಿ. ಮುಂದೆ ಗುರು, ಹಿಂದೆ ಲಿಂಗ, ಕೂಡಲ ಸಂಗಮ ದೇವ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನ ಸ್ಮರಿಸಿ 7ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಈ ದಿನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ಪ್ರಾರ್ಥನೆ 7ನೇ ತರಗತಿ ವಿದ್ಯಾರ್ಥಿಗಳಿಂದ. ವಚನದ ಮೂಲಕ ಪ್ರಾರ್ಥನೆ ಮಾಡಿದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಬಂದಿರುವವರನ್ನು ಸ್ವಾಗತಿಸಲಿದ್ದಾರೆ ಕುಮಾರಿ ಐಶು. ಅಮಿತ ಶಿಕ್ಷಕರೇ, ಪ್ರೀತಿಯ ಸ್ನೇಹಿತ ವಿದ್ಯಾರ್ಥಿಗಳೇ, ನಿಮಗೆಲ್ಲ ನನ್ನ ಹೃತ್ಪೂರ್ವಕ ಶರಣಾರ್ಥಿಗಳು. ಇಂದು ನಮ್ಮ ಶಾಲೆಯ ಈ ಪವಿತ್ರ ವೇದಿಕೆಯಲ್ಲಿ ನಡೆಯುತ್ತಿರುವ 7ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭಕ್ಕೆ ಬಂದಿರುವ ಎಲ್ಲರನ್ನು ಸಂತೋಷದಿಂದ ಸ್ವಾಗತಿಸುತ್ತೇನೆ. ಮೊದಲು ನಮ್ಮ ಶಾಲೆಯ ಬೆಳಕಾದ ಮುಖ್ಯ ಶಿಕ್ಷಕರಾದ ಸುಮಂಗಲ ಮೇಡಂ ಅವರನ್ನು ಶಿಸ್ತಿನ ದಾರಿಯಲ್ಲಿ ನಡೆಸುವ ಮಾರ್ಗದರ್ಶಕರಾಗಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಳಕು ಹಚ್ಚಿದ ದೀಪವಾಗಿ ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಗುತ್ತಾ ಕಲಿಕೆಯ ಸೊಗಡನ್ನು ನೀಡಿದ ನಲಿಕಲಿ ಶಿಕ್ಷಕರಾದ ಕಲ್ಪನಾಬಾಯಿ ಮೇಡಂ ಅವರನ್ನು ಮಕ್ಕಳ ಮನದಲ್ಲಿ ಜ್ಞಾನದ ಹೂವು ಅರಳಿಸಿದ ಪ್ರೀತಿಯ ಗುರುಗಳಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಜ್ಞಾನ ಚೈತನ್ಯ ಮತ್ತು ಉತ್ಸಾಹದ ಪ್ರತಿರೂಪವಾದ ತಾರಾ ಮೇಡಂ ಅವರನ್ನು ವಿದ್ಯಾರ್ಥಿಗಳ ಪ್ರತಿಭೆಗೆ ರೆಕ್ಕೆ ನೀಡಿದ ಪ್ರೇರಣೆಯ ಗುರುಗಳಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕನ್ನಡದ ಮಧುರತೆ ಮತ್ತು ಮೌಲ್ಯದ ಬೆಳಕು ತುಂಬಿಸಿದ ಕುಮಾರಸ್ವಾಮಿ ಸರ್ ಅವರನ್ನು ವಿದ್ಯಾರ್ಥಿಗಳ ಮನದಲ್ಲಿ ಸತ್ಯದ ದಾರಿ ತೋರಿಸಿದ ಮಾರ್ಗದರ್ಶಕರಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಈ ಸಮಾರಂಭವನ್ನು ಸಾಕ್ಷಿಯಾಗಿಸಲು ಬಂದಿರುವ ನನ್ನ ಪ್ರೀತಿಯ ಸ್ನೇಹಿತ ವಿದ್ಯಾರ್ಥಿಗಳಿಗೂ ನಮ್ಮ ಶಾಲೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಕೋರುತ್ತೇನೆ. ನಿಮ್ಮೆಲ್ಲರ ಸಾನ್ನಿಧ್ಯದಿಂದ ಈ ಬೀಳ್ಕೊಡುಗೆ ಸಮಾರಂಭ ಇನ್ನಷ್ಟು ಅರ್ಥಪೂರ್ಣವಾಗಲಿ. ಧನ್ಯವಾದಗಳು. ನಮಗೆಲ್ಲರಿಗೂ ಪಾನಿ ನೀಡಿದ ಹೇಮಂತ್ ಅವರಿಗೆ ಸ್ವಾಗತ. ಇವನಾದವ ಎತ್ತಿರಿಸದಿರಯ್ಯ,
ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ, ನಿಮ್ಮ ಮನೆಯ ಮಗನೆನಿಸಯ್ಯ ಎಂಬಂತೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಗುರುಗಳು ಹಾಗೂ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಕುಮಾರಿ ಐಶುಗೆ ಧನ್ಯವಾದ. ಸಿಹಿ ನೆನಪುಗಳನ್ನು ಹಂಚಿಕೊಳ್ಳುವ ಭಾವಪೂರ್ಣ ಕ್ಷಣ ವಿದ್ಯಾರ್ಥಿಗಳ ಅನಿಸಿಕೆ. ಕುಮಾರಿ ಮಂಜುಳರವರಿಂದ ಗೌರವಾನ್ವಿತ ಮುಖ್ಯ ಶಿಕ್ಷಕರಾದ ಸುಮಂಗಲ ಮೇಡಂ, ಪ್ರೀತಿಯ ಕಲ್ಪನಾಬಾಯಿ ಮೇಡಂ, ಆಂಗ್ಲ ಭಾಷೆಯ ತಾರಾ ಮೇಡಂ, ಕನ್ನಡ ಮತ್ತು ಗಣಿತದ ಕುಮಾರಸ್ವಾಮಿ ಸರ್ ಹಾಗೂ ನನ್ನ ಪ್ರೀತಿಯ ಎಲ್ಲಾ ಸಹಪಾಠಿಗಳಿಗೆ ನನ್ನ ನಮಸ್ಕಾರಗಳು. ಈ ಶಾಲೆ ನಮಗೆ ಕೇವಲ ಪಾಠ ಹೇಳಿದ ಸ್ಥಳವಲ್ಲ, ಬದುಕಿನ ದಾರಿಯನ್ನು ತೋರಿಸಿದ ಪವಿತ್ರ ತಾಣ. ಸುಮಂಗಲ ಮೇಡಂ ಬಗ್ಗೆ ಹೇಳುವುದಾದರೆ, ಶಾಲೆಯ ತೋಟದಲ್ಲಿ ಇಂಥ ದೊಡ್ಡ ಮರದಂತೆ ನೆರಳಾಗಿ ಮಾರ್ಗದರ್ಶನವಾಗಿ ನಮ್ಮ ಕನಸುಗಳಿಗೆ ಧೈರ್ಯ ತುಂಬಿದವರು. ನಿಮ್ಮ ಮಾತುಗಳು ನಮ್ಮ ಬದುಕಿಗೆ ದೀಪದ ಬೆಳಕಿನಂತೆ ದಾರಿ ತೋರಿಸಿವೆ. ಸುಮಂಗಲ ಮೇಡಂ ಎಂದರೆ ನಮಗೆ ಕೇವಲ ಮುಖ್ಯ ಶಿಕ್ಷಕರಲ್ಲ, ಪ್ರೀತಿಯ ಗುರುಗಳಾಗಿ ಮಾರ್ಗದರ್ಶಕರಾಗಿ ನಮ್ಮ ಹೃದಯದಲ್ಲಿ ನೆಲೆಸಿರುವವರು. ಹಿಂದಿ ಪಾಠ ಹೇಳುವಾಗ ಅಕ್ಷರಗಳ ಸೌಂದರ್ಯವನ್ನು, ಭಾಷೆಯ ಮಧುರತೆಯನ್ನು ನಮಗೆ ಅರಿವುಗೊಳಿಸಿದವರು. 4 ವರ್ಷಗಳಿಂದ ನಮಗಾಗಿ ಪ್ರವಾಸಗಳನ್ನು ಏರ್ಪಡಿಸಿ ಪುಸ್ತಕದ ಹೊರಗಿನ ಲೋಕವನ್ನು ನಮಗೆ ಪರಿಚಯಿಸಿದವರು. ಶಾಲೆಯ ಗೋಡೆಯೊಳಗಿನ ಪಾಠವಷ್ಟೇ ಅಲ್ಲ, ಜಗತ್ತನ್ನು ನೋಡಿ ಕಲಿಯುವ ಸಂತೋಷವನ್ನು ನಮಗೆ ಅನುಭವಿಸಿದವರು. ಸುಮಂಗಲ ಮೇಡಂ ಅವರ ಪ್ರೀತಿ ಕಾಳಜಿ ನಮ್ಮ ಮೇಲೆ ಸದಾ ನೆರಳಾಗಿ ಇರುತ್ತದೆ. ಅವರ ಮಾರ್ಗದರ್ಶನ ನಮ್ಮ ಜೀವನಕ್ಕೆ ಬೆಳಕಾಗಿ ಉಳಿಯುತ್ತದೆ. ಇಂತಹ ಮುಖ್ಯ ಶಿಕ್ಷಕರನ್ನು ಪಡೆದಿರುವುದು ನಮ್ಮ 7ನೇ ತರಗತಿ ವಿದ್ಯಾರ್ಥಿಗಳ ದೊಡ್ಡ ಭಾಗ್ಯ. ಕಲ್ಪನಾಬಾಯಿ ಮೇಡಂ ಎಂದರೆ ನಮಗೆ ಕೇವಲ ಶಿಕ್ಷಕರಲ್ಲ, ನಗು ನಗುತ್ತಾ ಕಲಿಯುವ ನಲಿಕಲಿ ಲೋಕದ ಮಾರ್ಗದರ್ಶಕರು. ಅವರ ಪಾಠದಲ್ಲಿ ಪಠ್ಯ ಪುಸ್ತಕದ ಅಕ್ಷರಗಳಷ್ಟೇ ಅಲ್ಲ, ಆಟ, ಹಾಡು, ಕಲಿಕೆಗಳ ಮೂಲಕ ಕಲಿಕೆಯ ಸಿಹಿ ಅರಿವೆವು. ನಲಿಕಲಿ ತರಗತಿಯಲ್ಲಿ ಭಯವಿಲ್ಲ, ಒತ್ತಡವಿಲ್ಲ, ನಗು, ಆಟ, ಕಲಿಕೆ ಒಂದೇ ಹಬ್ಬವಾಗಿತ್ತು. ಮೇಡಂ ಹೇಳಿದ ಪ್ರತಿಯೊಂದು ಮಾತು ನಮ್ಮ ಮನದಲ್ಲಿ ಮುದ್ದಾದ ನೆನಪು. ಅವರು ಕಲಿಸಿದ ಪಾಠಗಳು ನಮ್ಮ ಬದುಕಿನ ಮೊದಲ ಹೆಜ್ಜೆಗೆ ದಾರಿ. ನಗುಮುಖದಿಂದ ಪಾಠ ಹೇಳಿದ ಅಂತಹ ಪ್ರೀತಿಯ ಗುರು ಕಲ್ಪನಾಬಾಯಿ ಮೇಡಂ ನಮ್ಮ ಭಾಗ್ಯ. ಇಂದು ನಾವು ಮುಂದೆ ಸಾಗುತ್ತಿದ್ದರೂ ಮೇಡಂ ಅವರ ನಲಿಕಲಿ ಪಾಠಗಳು ನಮ್ಮ ಹೃದಯದಲ್ಲಿ ಸದಾ ಮಧುರ ನೆನಪುಗಳಾಗಿ ಉಳಿಯುತ್ತವೆ. ತಾರಾ ಮೇಡಂ ಎಂದರೆ ನಮಗೆ ಕೇವಲ ಇಂಗ್ಲಿಷ್ ಶಿಕ್ಷಕರಲ್ಲ, ಜ್ಞಾನವನ್ನು ಹಲವು ದಾರಿಗಳಲ್ಲಿ ನಮಗೆ ತೋರಿಸಿದ ಪ್ರೀತಿಯ ಗುರುಗಳು. ಇಂಗ್ಲಿಷ್ ಪಾಠದಲ್ಲಿ ಹೊಸ ಹೊಸ ಪದಗಳ ಲೋಕ ತೆರೆದವರು. ಸಮಾಜ ವಿಜ್ಞಾನದಲ್ಲಿ ಸಮಾಜದ ಅರಿವು ನೀಡಿದವರು. ವಿಜ್ಞಾನ ಪಾಠದಲ್ಲಿ ಜಗತ್ತಿನ ರಹಸ್ಯಗಳನ್ನು ತಿಳಿಸಿದವರು. ಪಾಠ ಮಾತ್ರವಲ್ಲ, ಡ್ಯಾನ್ಸ್ ಮೂಲಕ ನಮ್ಮ ಪ್ರತಿಭೆಗೆ ಹೊಸ ಚೈತನ್ಯ ನೀಡಿದವರು. ತಾರಾ ಮೇಡಂ ಅವರ ತರಗತಿಯಲ್ಲಿ ಪಾಠವೂ ಇತ್ತು, ಪ್ರೇರಣೆಯೂ ಇತ್ತು, ನಗುವೂ ಇತ್ತು, ಉತ್ಸಾಹವೂ ಇತ್ತು. ನಮ್ಮ ಪ್ರತಿಭೆಯನ್ನು ಕಂಡು ಹುರಿದಂಬಿಸಿದಂತಹ ಗುರು ತಾರಾ ಮೇಡಂ ನಮ್ಮ ಹೆಮ್ಮೆ. ಇಂದು ನಾವು ಈ ಶಾಲೆಯಿಂದ ಮುಂದೆ ಸಾಗುತ್ತಿದ್ದರೂ ಮೇಡಂ ಅವರ ಪಾಠಗಳು ನಮ್ಮ ಬದುಕಿಗೆ ಸದಾ ದಾರಿದೀಪವಾಗಿರುತ್ತವೆ. ಕುಮಾರಸ್ವಾಮಿ ಸರ್ ಕನ್ನಡದ ಮಧುರತೆ ಕಲಿಸಿದವರು, ಗಣಿತದ ಗೂಢಾರ್ಥ ತಿಳಿಸಿದವರು. ಅಕ್ಷರದ ಸೌಂದರ್ಯವು, ಸಂಖ್ಯೆಯ ಸ್ಪಷ್ಟತೆಯು ನಿಮ್ಮ ಪಾಠಗಳಿಂದ ನಮಗೆ ಅರಿವಾಯಿತು. ಕುಮಾರಸ್ವಾಮಿ ಸರ್ ಎಂದರೆ ನಮಗೆ ಕೇವಲ ಕನ್ನಡ ಶಿಕ್ಷಕರಲ್ಲ, ವಚನಗಳ ಬೆಳಕನ್ನು ತೋರಿಸಿದ ಗುರುಗಳು. ಬಸವಣ್ಣನವರ ವಚನಗಳ ಅರ್ಥ ಹೇಳಿ ನಮ್ಮ ಹೃದಯದಲ್ಲಿ ಮೌಲ್ಯಗಳ ಬೀಜ ಬಿತ್ತಿದವರು. ಅಕ್ಷರ ಕಲಿಸಿದಷ್ಟೇ ಅಲ್ಲ, ಸತ್ಯದ ದಾರಿಯಲ್ಲಿ ಹೇಗೆ ನಡೆಯಬೇಕು ಎನ್ನುವುದನ್ನು ಕಲಿಸಿದವರು. ಗಣಿತದಲ್ಲಿ ಸಂಖ್ಯೆಗಳನ್ನು ಸರಿಯಾಗಿ ಕಲಿಸಿ ಬದುಕಿನಲ್ಲಿ ಯೋಚನೆ ಸರಿಯಾಗಿ ಮಾಡುವುದು ಕಲಿಸಿದವರು. ಕನ್ನಡದ ಮಧುರತೆಯು, ವಚನ ಸಾಹಿತ್ಯದ ಮಹತ್ವವು ನಮ್ಮ ಮನದಲ್ಲಿ ನೆಲೆಗೊಳಿಸಿದವರು. ಕುಮಾರಸ್ವಾಮಿ ಸರ್ ಅವರ ಪಾಠ ಕೇಳಿದಾಗ ಪಾಠ ಮಾತ್ರ ಕೇಳಿದಂತೆ ಇರಲಿಲ್ಲ, ಒಂದು ಬದುಕಿನ ದಾರಿ ಕಂಡಂತೆ ಅನಿಸುತ್ತಿತ್ತು. ನಾವು ಈ ಶಾಲೆಯನ್ನು ಬಿಟ್ಟು ಹೋಗುತ್ತಿದ್ದರೂ ಸರ್ ಹೇಳಿದ ವಚನಗಳ ಅರ್ಥ ನಮ್ಮ ಬದುಕಿನ ದಾರಿಯಾಗಿಯೇ ಉಳಿಯುತ್ತದೆ. ಇಂತಹ ಗುರುಗಳನ್ನು ಪಡೆದ ನಾವು ನಿಜವಾಗಿಯೂ ಭಾಗ್ಯಶಾಲಿಗಳು. ಇಂತಹ 4 ಜನ ಶಿಕ್ಷಕರನ್ನು ಪಡೆದ ನಾವು ಭಾಗ್ಯಶಾಲಿಗಳು. ಪ್ರಿಯ ಶಿಕ್ಷಕರೇ, ನಾವು ಈ ಶಾಲೆಯನ್ನು ಬಿಟ್ಟು ಹೋಗುತ್ತಿದ್ದೇವೆ, ಆದರೆ ನಿಮ್ಮ ಪಾಠಗಳು ನಮ್ಮ ಹೃದಯದಲ್ಲಿ ಸದಾ ಉಳಿಯುತ್ತವೆ. ಗುರುಗಳ ಆಶೀರ್ವಾದ ಇದ್ದರೆ ವಿದ್ಯಾರ್ಥಿಗಳ ಕನಸುಗಳು ಆಕಾಶ ಮುಟ್ಟುತ್ತವೆ. ಇಂದು ಈ ವೇದಿಕೆಯಿಂದ ನಿಮಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಜೀವನದ ಬೆಳಕಾದ ಎಲ್ಲಾ ಗುರುಗಳಿಗೆ ನಮ್ಮ ಪ್ರಣಾಮ. ಕುಮಾರಿ ಮಂಜುಳರವರಿಗೆ ಧನ್ಯವಾದಗಳು.
ಶಾಲೆಯಲ್ಲಿ ಈ ಮಧುರ ಕವಿತಾ ವಾಚನ ಅಂತ ಹೇಳಿದ್ರು. ಆಮೇಲೆ ಕೈ ಕವಿತಾ ವಾಚನ ಅಂತ ಹೇಳಿ ಕವಿತಾ ವಾಚನ ಕೈ ಹಿಡಿದು ನೆನೆಸಿದ ಗುರುಗಳು. ಶಾಲೆಯಲ್ಲಿ ಈ ಮಧುರ ನೆನಪುಗಳಲ್ಲಿ ನಾವು ಕಂಡವರು ಕೇವಲ ಶಿಕ್ಷಕರಲ್ಲ, ಬೋಧಕರ ಜೊತೆಗೆ ತಂದೆ ತಾಯಿಯ ಪ್ರೀತಿ ರೂಪಗಳು. ಅಕ್ಷರ ಕಲಿಸಿದವರು ಮಾತ್ರವಲ್ಲ, ಎಡವಿದ್ದಾಗ ಕೈ ಹಿಡಿದು ಎಬ್ಬಿಸಿದವರು, ತಪ್ಪಿದ್ದಾಗ ತಿದ್ದಿ ಸರಿಯಾದ ದಾರಿಗೆ ನಡೆಸಿದವರು. ನಾವು ಚಿಕ್ಕ ಹೆಜ್ಜೆ ಇಟ್ಟಾಗ ಧೈರ್ಯ ತುಂಬಿದವರು ನೀವು. ನಾವು ಹೆದರಿದಾಗ ಆತ್ಮವಿಶ್ವಾಸ ನೀಡಿದವರು ನೀವು. ತಂದೆ ತಾಯಿಯಂತೆ ಕಾಳಜಿ ತೋರಿಸಿ ಪ್ರೀತಿಯಿಂದ ಮಾರ್ಗದರ್ಶನ ನೀಡಿದವರು. ನಮ್ಮ ಕನಸುಗಳನ್ನು ನಂಬಿ ಮುಂದೆ ಸಾಗಲು ಪ್ರೇರಣೆ ನೀಡಿದವರು. ಈ ಶಾಲೆಯ ಗೋಡೆಗಳಲ್ಲಿ ನಮ್ಮ ನಗುವಿನ ನೆನಪುಗಳಿವೆ, ಆದರೆ ನಮ್ಮ ಹೃದಯದಲ್ಲಿ ಗುರುಗಳ ಪ್ರೀತಿಯ ನೆನಪುಗಳಿವೆ. ಇಂದು ನಾವು ಈ ಶಾಲೆಯಿಂದ ಮುಂದೆ ಸಾಗುತ್ತಿದ್ದೆವು. ನಿಮ್ಮ ಆಶೀರ್ವಾದ ನಮ್ಮ ಬದುಕಿನ ದಾರಿದೀಪವಾಗಿರುತ್ತದೆ. ಕೈ ಹಿಡಿದು ದಾರಿ ತೋರಿಸಿದ ನಿಮ್ಮಂತ ಗುರುಗಳನ್ನು ಪಡೆದ ನಾವೇ ನಿಜವಾಗಿ ಧನ್ಯವಾದಗಳು. ಕುಮಾರ ದಿಗಂತ್ರವರಿಗೆ ಧನ್ಯವಾದಗಳು. ಕುಮಾರಿ ಖುಷಿರವರಿಂದ ಕುಮಾರಿ ಖುಷಿಯವರಿಂದ ಕವಿತಾ ವಾಚನ ಕುಮಾರಿ ಖುಷಿರವರಿಂದ ಕವಿತಾ ವಾಚನ. ಕವಿತಾ ವಾಚನ ಮಾಡಿದ ಖುಷಿಯವರಿಗೆ ಧನ್ಯವಾದಗಳು. ಕವಿತಾ ವಾಚನ ಕವಿತಾ ವಾಚನ ಗುರುಗಳ ಬೋಧನೆ ದಾರಿದೀಪ. ಶಾಲೆಯ ಈ ಪವಿತ್ರ ಆವರಣದಲ್ಲಿ ನಾವು ಪಡೆದದ್ದು ಅಕ್ಷರಗಳ ಜ್ಞಾನ ಮಾತ್ರವಲ್ಲ, ಗುರುಗಳ ಬೋಧನೆ ಎಂಬ ಅಮೂಲ್ಯ ಬೆಳಕು. ನಮ್ಮ ಜೀವನದ ಕತ್ತಲೆಯ ದಾರಿಯಲ್ಲಿ ಮಿಂಚಿದ ದೀಪದಂತೆ ಗುರುಗಳ ಮಾತುಗಳು ನಮಗೆ ದಾರಿ ತೋರಿಸಿವೆ. ಒಳ್ಳೆಯ ಸನ್ನಡತೆ ಹೇಗಿರಬೇಕು, ಮಾನವೀಯ ಮೌಲ್ಯ ಹೇಗೆ ಬೆಳೆಸಬೇಕು, ಸತ್ಯದ ದಾರಿಯಲ್ಲಿ ಧೈರ್ಯವಾಗಿ ನಡೆಯಬೇಕು, ಇವೆಲ್ಲವನ್ನು ನಮಗೆ ಕಲಿಸಿದರು. ತಪ್ಪಿದಾಗ ತಿದ್ದಿದವರು, ಹೆದರಿದಾಗ ಧೈರ್ಯ ತುಂಬಿದವರು, ಕೈ ಹಿಡಿದು ಸರಿಯಾದ ದಾರಿಗೆ ನಡೆಸಿದವರು ನಮ್ಮ ಪ್ರೀತಿಯ ಗುರುಗಳು. ಇಂದು ನಮ್ಮ ಶಾಲೆಯಿಂದ ಮುಂದೆ ನಡೆದರೂ ನಮ್ಮ ಮನದಲ್ಲಿ ಒಂದೇ ನಂಬಿಕೆ, ಗುರುಗಳ ಬೋಧನೆ ನಮಗೆ ದಾರಿದೀಪ. ಅವರ ಆಶೀರ್ವಾದ ನಮ್ಮ ಜೊತೆ ಇದ್ದರೆ ನಮ್ಮ ಬದುಕಿನ ದಾರಿ ಎಂದಿಗೂ ಬೆಳಕಾಗಿರುತ್ತದೆ. ಇಂತಹ ಗುರುಗಳನ್ನು ಪಡೆದ ನಾವು ನಿಜವಾಗಿ ಭಾಗ್ಯಶಾಲಿ ವಿದ್ಯಾರ್ಥಿಗಳು. ಕವಿತಾ ವಾಚನ ಮಾಡಿದ ಕುಮಾರಿ ಖುಷಿರವರಿಗೆ ಧನ್ಯವಾದಗಳು. ಕುಮಾರ ಲೂಥರ್ರವರಿಂದ ಕವಿತಾ ವಾಚನ. ಕವಿತಾ ವಾಚನ. ಗುರುಗಳು ಕಲಿಸಿದ ಬದುಕಿನ ಲೆಕ್ಕ. ಗುರುಗಳು ನಮಗೆ ಕಲಿಸುತ್ತಿದ್ದ ಅಕ್ಷರ ಪಾಠವಷ್ಟೇ ಅಲ್ಲ, ಬದುಕಿನ ಸತ್ಯದ ಲೆಕ್ಕ. ಮಿತ್ರರನ್ನು ಸೇರಿಸಬೇಕು ಎಂದು ಹೇಳಿದರು, ಶತ್ರುಗಳನ್ನು ಕಳೆದು ಬಿಡಬೇಕು ಎಂದು ತಿಳಿಸಿದರು, ಸತ್ಗುಣಗಳನ್ನು ಉಳಿಸಬೇಕು ಎಂದು ಹೇಳಿದರು, ದುರ್ಗುಣಗಳನ್ನು ಬಾಧಿಸಬೇಕು ಎಂದು ಕಲಿಸಿದರು. ಪ್ರೀತಿ ನಮ್ಮ ಹೃದಯದಲ್ಲಿ ಹೆಚ್ಚಬೇಕು, ಅಹಂಕಾರ ನಮ್ಮ ಬದುಕಿನಿಂದ ಕಡಿಮೆಯಾಗಬೇಕು, ಸತ್ಯದ ದಾರಿ ನಮ್ಮ ಹೆಜ್ಜೆಯಾಗಬೇಕು ಎಂದು ಗುರುಗಳು ನಮಗೆ ಬೋಧಿಸಿದರು. ತಪ್ಪಿದಾಗ ತಿದ್ದಿ ಸರಿಯಾದ ಮಾರ್ಗದಲ್ಲಿ ನಡೆಸಿದರು, ಹೆದರಿದಾಗ ಧೈರ್ಯ ತುಂಬಿ ಮುಂದೆ ಸಾಗಲು ಪ್ರೇರಣೆ ನೀಡಿದರು. ಇಂದು ನಾವು ಮುಂದೆ ನಡೆದರೂ ನಮ್ಮ ಮನದಲ್ಲಿ ಒಂದೇ ನಂಬಿಕೆ, ಗುರುಗಳು ಕಲಿಸಿದ ಬದುಕಿನ ಲೆಕ್ಕ ನಮ್ಮ ಜೀವನಕ್ಕೆ ಸದಾ ದಾರಿದೀಪ. ಗುರುಗಳು ಪಡೆದ ನಾವು ನಿಜವಾಗಿಯೂ ಧನ್ಯ ವಿದ್ಯಾರ್ಥಿಗಳು. ಧನ್ಯವಾದಗಳು. ಕವಿತಾ ವಾಚನ ಮಾಡಿದ ಕುಮಾರ ಲೂಥರ್ರವರಿಗೆ ಧನ್ಯವಾದಗಳು. ಕುಮಾರಿ ಕ್ಷೀರರವರಿಂದ ಕವಿತಾ ವಾಚನ. ಕವಿತಾ ವಾಚನ. ಬದುಕಿನ ದಾರಿ ತೋರಿದ ಗುರುಗಳು. ಶಾಲೆಯ ಈ ಪವಿತ್ರ ಮಂದಿರದಲ್ಲಿ ನಾವು ಕಲಿತದ್ದು ಕೇವಲ ಅಕ್ಷರವಲ್ಲ, ಬದುಕನ್ನು ಸುಂದರವಾಗಿ ಬದುಕುವ ಮಾರ್ಗ. ನಮ್ಮ ಗುರುಗಳು ಪಾಠ ಹೇಳಿದವರ ಹೃದಯದಲ್ಲಿ ಬೆಳಕು ಹಚ್ಚಿದವರು, ನಮ್ಮ ಕನಸುಗಳಿಗೆ ರೆಕ್ಕೆ ನೀಡಿ ಭವಿಷ್ಯದ ದಾರಿಯನ್ನು ತೋರಿಸಿದವರು. ಸುಮಂಗಲ ಮೇಡಮ್ ಶಾಲೆಯ ದೀಪವಾಗಿ ಮಾರ್ಗದರ್ಶನದ ಬೆಳಕು ಹರಿಸಿದವರು. ಈ ದಿನ ಮಧುರ ಅಕ್ಷರಗಳ ಜೊತೆ ಜಗತ್ತನ್ನು ನೋಡಲು ಪ್ರವಾಸದ ದಾರಿ ತೋರಿಸಿದರು. ಕಲ್ಪನಾಬಾಯಿ ಮೇಡಮ್ ನಲಿಕಲಿಯ ನಗು ಆಟದ ನಡುವೆ ಜ್ಞಾನ ತುಂಬಿದ ಮುಗುರು ನಗು ನಗುತ್ತಾ ಕಲಿಸಿದ ಪಾಠಗಳು ನಮ್ಮ ಬಾಲ್ಯದ ಸಿಹಿ ನೆನಪುಗಳು. ತಾರಾ ಮೇಡಮ್ ಪಾಠದಲ್ಲಿ ಪ್ರೇರಣೆ, ಇಂಗ್ಲಿಷ್ ಪದಗಳಲ್ಲಿ ಹೊಸ ಕನಸು, ಸಮಾಜ ವಿಜ್ಞಾನ ನೃತ್ಯದ ರಂಗದಲ್ಲಿ ನಮ್ಮ ಪ್ರತಿಭೆಗೆ ಹೊಸ ಚೈತನ್ಯ ನೀಡಿದವರು. ಕುಮಾರಸ್ವಾಮಿ ಸರ್ ಅಕ್ಷರದ ಅರಿವು, ಗಣಿತದ ಲೆಕ್ಕದಲ್ಲಿ ಚಿಂತನೆಯ ಬೆಳಕು, ವಚನ ಸಾಹಿತ್ಯ ಮೌಲ್ಯ ಹೇಳಿ ಬದುಕಿನ ಸತ್ಯ ದಾರಿ ತೋರಿಸಿದವರು. ಇಂತಹ ಗುರುಗಳ ನೆರಳಿನಲ್ಲಿ ನಾವು ಬೆಳೆದ ಭಾಗ್ಯಶಾಲಿಗಳು. ಇಂದು ನಾವು ಶಾಲೆಯಿಂದ
ನಮ್ಮ ಬದುಕಿನ ದಾರಿಯಾಗಿ ಪರಿಣಮಿಸಿದವು. ಅಕ್ಷರದ ಅರಿವು ಮಾತ್ರವಲ್ಲ, ಆಚರದ ಸತ್ಯವು ಕಲಿಸಿದರು. ಒಳ್ಳೆಯ ಮನಸ್ಸು ಬೆಳೆಸಬೇಕು, ಸತ್ಯದ ದಾರಿಯಲ್ಲಿ ನಡೆಯಬೇಕು ಎಂದು ತಿಳಿಸಿದರು. ಸನ್ನಡತೆ ನಮ್ಮ ಆಭರಣವಾಗಬೇಕು, ಮೌಲ್ಯಗಳು ನಮ್ಮ ಬದುಕಿನ ನೆಲೆಯಾಗಬೇಕು, ಧೈರ್ಯ ನಮ್ಮ ಹೆಜ್ಜೆಗೆ ಶಕ್ತಿಯಾಗಬೇಕು ಎಂದು ನಮ್ಮ ಹೃದಯದಲ್ಲಿ ಬಿತ್ತಿದ್ದರು. ತಪ್ಪಿದಾಗ ತಿದ್ದಿ ಸರಿಯಾದ ಮಾರ್ಗದಲ್ಲಿ ನಡೆಸಿದವರು. ಎದುರಿದ್ದಾಗ ಧೈರ್ಯ ತುಂಬಿ ಮುಂದೆ ಸಾಗಲು ಪ್ರೇರಣೆ ನೀಡಿದವರು. ಇಂದು ನಾವು ಈ ಶಾಲೆಯಿಂದ ಮುಂದೆ ಸಾಗುತ್ತಿದ್ದರು. ಒಂದು ನಂಬಿಕೆ ನಮ್ಮ ಜೊತೆ ಇದೆ, ಗುರುಗಳ ನಡೆಯೇ ನಮ್ಮ ಶ್ರೀರಕ್ಷೆ. ಅವರ ಆಶೀರ್ವಾದ ಇದ್ದರೆ ನಮ್ಮ ಹೆಜ್ಜೆಗಳು ಎಂದಿಗೂ ತಪ್ಪುವುದಿಲ್ಲ. ಇಂತಹ ಗುರುಗಳನ್ನು ಪಡೆದಿರುವುದು ನಮ್ಮ ಜೀವನದ ಮಹಾಭಾಗ್ಯ. ಧನ್ಯವಾದಗಳು. ಕವಿತಾ ವಾಚನ ಮಾಡಿದ ಕುಮಾರ ತರುಣ್ ಅವರಿಗೆ ಧನ್ಯವಾದಗಳು. ಕುಮಾರಿ ಐಶ್ವರ್ಯವರಿಂದ ಕವಿತಾ ವಾಚನ. ಕವಿತಾ ವಾಚನ ದಾರಿ ತೋರಿದ ದೀಪಗಳು. ನಮ್ಮ ಶಾಲೆಯ ಈ ಸುಂದರ ದಿನದಲ್ಲಿ ಬೀಳ್ಕೊಡುಗೆ ಮಾತು ಹೇಳುವಾಗ ಮನದೊಳಗೆ ನೆನಪುಗಳ ಹೊಳೆ ಹರಿಯುತ್ತದೆ. ಈ ಶಾಲೆ ನಮಗೆ ಅಕ್ಷರ ಕಲಿಸಿದ ತಾಣವಲ್ಲ, ಬದುಕಿನ ದಾರಿ ತೋರಿದ ಪವಿತ್ರ ಸ್ಥಳ. ಸುಮಂಗಲ ಮೇಡಮ್ ಮುಖ್ಯ ಶಿಕ್ಷಕರಾಗಿ ನಮ್ಮ ಮುಂದೆ ನಿಂತ ದೀಪದಂತೆ ಹಿಂದಿಯ ಮಧುರ ಅಕ್ಷರ ಕಲಿಸಿ ಪ್ರವಾಸಗಳ ಮೂಲಕ ಜಗತ್ತಿನ ಸೌಂದರ್ಯ ತೋರಿಸಿದವರು. ನಿಮ್ಮ ಮಾರ್ಗದರ್ಶನ ನಮ್ಮ ಹೆಜ್ಜೆಗಳಿಗೆ ಧೈರ್ಯವಿದು. ಕಲ್ಪನಾಬಾಯಿ ಮೇಡಮ್ ನಲಿಕಲಿ ಲೋಕದಲ್ಲಿ ಆಟದ ಮಧ್ಯ ಜ್ಞಾನ ಬೀಜ ಬಿತ್ತಿದವರು. ನಗು ಆಡು ಕಥೆಗಳ ನಡುವೆ ಕಲಿಕೆಯನ್ನು ಹಬ್ಬವನ್ನಾಗಿಸಿದವರು. ತಾರಾ ಮೇಡಮ್ ಪಾಠದಲ್ಲಿ ಚೈತನ್ಯ, ಇಂಗ್ಲಿಷ್ ಪದಗಳಲ್ಲಿ ಹೊಸ ಕನಸು, ಸಮಾಜದ ಅರಿವು, ವಿಜ್ಞಾನದ ಬೆಳಕು, ನೃತ್ಯದ ರಂಗದಲ್ಲಿ ನಮ್ಮ ಪ್ರತಿಭೆಗೆ ಉತ್ಸಾಹ. ಕುಮಾರಸ್ವಾಮಿ ಸರ್ ಕನ್ನಡದ ಮಧುರತೆ, ಗಣಿತದ ಸ್ಪಷ್ಟತೆ ಕಲಿಸಿದವರು. ವಚನ ಸಾಹಿತ್ಯದ ಮೌಲ್ಯ ಹೇಳಿ ಬದುಕಿನಲ್ಲಿ ಸತ್ಯದ ದಾರಿ ತೋರಿಸಿದವರು. ಪ್ರಿಯ ಗುರುಗಳೇ, ನಾವು ಈ ಶಾಲೆಯನ್ನು ಬಿಟ್ಟು ಮುಂದೆ ನಡೆದರು. ನಿಮ್ಮ ಮಾತುಗಳು, ನಿಮ್ಮ ಪಾಠಗಳು ನಮ್ಮ ಹೃದಯದಲ್ಲಿ ಸದಾ ಉಳಿಯುತ್ತವೆ. ಗುರುಗಳ ಆಶೀರ್ವಾದವೇ ವಿದ್ಯಾರ್ಥಿಗಳ ಬದುಕಿನ ಬೆಳಕು. ನಿಮ್ಮಂತಹ ಗುರುಗಳನ್ನು ಪಡೆದ ನಾವು ನಿಜವಾಗಿಯೂ ಭಾಗ್ಯಶಾಲಿಗಳು. ಧನ್ಯವಾದಗಳು. ಕವಿತಾ ವಾಚನ ಮಾಡಿದ ಕುಮಾರ ಐಶ್ವರ್ಯವರಿಗೆ ಧನ್ಯವಾದಗಳು. ಕುಮಾರಿ ಅಮೃತರವರಿಂದ ಕವಿತಾ ವಾಚನ. ಗುರುಗಳ ಬೆಳಕಿನಲ್ಲಿ ನಮ್ಮ ಹೆಜ್ಜೆಗಳು. 7ನೇ ತರಗತಿಯ ನಮ್ಮ ಹೃದಯದಲ್ಲಿ ಇಂದು ಮಿಶ್ರ ಭಾವಗಳ ಮಳೆ. ಒಂದು ಕಡೆ ನೆನಪುಗಳ ಸಿಹಿ, ಮತ್ತೊಂದು ಕಡೆ ಬೀಳ್ಕೊಡುಗೆಯ ಕ್ಷಣ. ಈ ಶಾಲೆ ನಮಗೆ ಅಕ್ಷರ ಕಲಿಸಿದ ತಾಣವಷ್ಟೇ ಅಲ್ಲ, ಬದುಕಿನ ದಾರಿಯನ್ನು ತೋರಿಸಿದ ಮಂದಿರ. ಸುಮಂಗಲ ಮೇಡಮ್ ನಮ್ಮ ಶಾಲೆಯ ದೀಪ, ಮುಖ್ಯ ಶಿಕ್ಷಕರಾಗಿ ಮಾರ್ಗದರ್ಶಕ ರೂಪ. ಹಿಂದಿ ಅಕ್ಷರಗಳಲ್ಲಿ ಜ್ಞಾನ ತುಂಬಿ ಪ್ರವಾಸಗಳ ಮೂಲಕ ಲೋಕ ತೋರಿಸಿ 4 ವರ್ಷಗಳ ಸಿಹಿ ನೆನಪುಗಳನ್ನು ನಮ್ಮ ಮನದಲ್ಲಿ ಉಳಿಸಿದವರು. ಕಲ್ಪನಾಬಾಯಿ ಮೇಡಮ್ ನಲಿಕಲಿ ಲೋಕದಲ್ಲಿ ನಗುತ್ತಾ ನಗುತ್ತಾ ಕಲಿಯುವ ಹಬ್ಬ ಮಾಡಿದವರು. ಆಟ, ಹಾಡು, ಕಥೆಗಳ ನಡುವೆ ಅಕ್ಷರಗಳ ಸುಂದರ ತೋಟ ಬೆಳೆಸಿದವರು. ತಾರಾ ಮೇಡಮ್ ಪಾಠದಲ್ಲಿ ಬೆಳಕು, ಇಂಗ್ಲಿಷ್ ಪದಗಳಲ್ಲಿ ಹೊಸ ಲೋಕ, ಸಮಾಜದ ಅರಿವು, ವಿಜ್ಞಾನದ ಜ್ಞಾನ, ನಿತ್ಯದ ಮೂಲಕ ಪ್ರತಿಭೆಗೆ ಪ್ರಾಣ, ಎಲ್ಲವೂ ಒಂದೇ ಹೃದಯದಲ್ಲಿ ಕಲಿಸಿದವರು. ಕುಮಾರಸ್ವಾಮಿ ಸರ್ ಅಕ್ಷರದ ಆಳ, ಕನ್ನಡದ ಮಧುರತೆ, ಗಣಿತದ ಬೆಳಕು, ವಚನಗಳ ಮೂಲಕ ಮೌಲ್ಯ ಕಲಿಸಿ ಬದುಕಿನ ದಾರಿಗೆ ದೀಪ ಹಚ್ಚಿದವರು. ಇಂತಹ ಗುರುಗಳ ಆಶೀರ್ವಾದದಲ್ಲಿ ನಾವು ಬೆಳೆದ ಭಾಗ್ಯಶಾಲಿಗಳು. ಈ ಶಾಲೆಯನ್ನು ಬಿಟ್ಟು ಮುಂದೆ ಸಾಗಿದರು. ನಿಮ್ಮ ಪಾಠಗಳು ನಮ್ಮ ಜೀವನದ ದಾರಿದೀಪ. ಗುರುಗಳೇ, ನಿಮ್ಮ ಪ್ರೀತಿ, ಮಾರ್ಗದರ್ಶನ, ಆಶೀರ್ವಾದ ನಮ್ಮ ಹೆಜ್ಜೆಗಳಿಗೆ ಶಕ್ತಿ ನೀಡಲಿ. ನಮ್ಮ ಹೃದಯದಿಂದ ಒಂದೇ ಮಾತು, ನಮಗೆ ಬದುಕಿನ ಕಲೆ ಕಲಿಸಿದ ನಿಮ್ಮಂತಹ ಗುರುಗಳನ್ನು ಪಡೆದ ನಾವೇ ಧನ್ಯರು. ಧನ್ಯವಾದಗಳು. ಕವಿತಾ ವಾಚನ ಮಾಡಿದ ಕುಮಾರಿ ಅಮೃತರವರಿಗೆ ಧನ್ಯವಾದಗಳು. ಕುಮಾರ ಗೌತಮ್ ರವರಿಂದ ಕವಿತಾ ವಾಚನ. ಕಲಿಸಿದ ಗುರುಗಳು ಅಕ್ಷರಗಳ ಬೆಳಕನ್ನು ನಮ್ಮ ಕಣ್ಣುಗಳಿಗೆ ತೋರಿಸಿದ ಗುರುಗಳು. ಅದಕ್ಕಿಂತ ದೊಡ್ಡದಾಗಿ ಬದುಕಿನ ದಾರಿಯನ್ನು ತೋರಿಸಿದ ಗುರುಗಳು. ಒಳ್ಳೆಯ ಸನ್ನಡತೆಯ ಹೆಜ್ಜೆ ಹೇಗಿರಬೇಕು ಎಂದು ನಮ್ಮ ಮನದಲ್ಲಿ ತಿಳಿಸಿದ ಗುರುಗಳು. ಮಾನವೀಯ ಮೌಲ್ಯಗಳ ಸುವಾಸನೆ ನಮ್ಮ ಹೃದಯದಲ್ಲಿ ಹರಡಿಸಿದ ಗುರುಗಳು. ಸತ್ಯದ ದಾರಿಯಲ್ಲಿ ನಡೆಯುವ ಧೈರ್ಯವನ್ನು ನಮ್ಮೊಳಗೆ ತುಂಬಿಸಿದ ಗುರುಗಳು. ತಪ್ಪಿದಾಗ ಸರಿಯಾದ ಮಾರ್ಗದಲ್ಲಿ
ಸುಮಂಗಲ ಮೇಡಂ ಮುಖ್ಯ ಶಿಕ್ಷಕರಾಗಿ ನಮ್ಮ ಮೇಲೆ ತಾಯಿ ಹೃದಯದ ಕಾಳಜಿ ತೋರಿಸಿದವರು. ಹಿಂದಿಯ ಅಕ್ಷರಗಳಲ್ಲಿ ಜ್ಞಾನ ತುಂಬಿ ಪ್ರವಾಸಗಳ ಮೂಲಕ ಜಗತ್ತಿನ ಪರಿಚಯ ಮಾಡಿಸಿದವರು. ಪದ್ಮನಾಭಾಯಿ ಮೇಡಂ ನಲಿಕಲಿಯ ನಗುವಿನ ತರಗತಿಯಲ್ಲಿ ಆಟದ ನಡುವೆ ಜ್ಞಾನ ಬಿತ್ತಿದವರು. ನಾವು ಚಿಕ್ಕವರಿದ್ದಾಗ ಕೈ ಹಿಡಿದ ದಾರಿಯಲ್ಲಿ ನಡೆಸಿದವರು. ತಾರಾ ಮೇಡಂ ಇಂಗ್ಲಿಷ್ ಪಾಠದಲ್ಲಿ ಹೊಸ ಲೋಕ ತೆರೆದವರು. ಸಮಾಜ ಮತ್ತು ವಿಜ್ಞಾನದಲ್ಲಿ ಜೀವನದ ಅರಿವು ನೀಡಿದವರು. ನೃತ್ಯದ ರಂಗದಲ್ಲಿ ನಮ್ಮ ಪ್ರತಿಭೆಗೆ ರೆಕ್ಕೆ ಕೊಟ್ಟವರು. ಕುಮಾರಸ್ವಾಮಿ ಸರ್ ಕನ್ನಡದ ಸಿಹಿ ಅಕ್ಷರಗಳಲ್ಲಿ ಮನದ ಮೌಲ್ಯಗಳನ್ನು ಕಲಿಸಿದವರು. ಭವಿಷ್ಯದ ಲಿಂಗಗಳಲ್ಲಿ ಯೋಚನೆ ಸರಿಯಾಗಿರಬೇಕು ಎಂದು ತಿಳಿಸಿದವರು. ವಚನ ಸಾಹಿತ್ಯದ ಬೆಳಕಿನಲ್ಲಿ ಬದುಕಿನ ಸತ್ಯದ ದಾರಿ ತೋರಿಸಿದವರು. ಪ್ರಿಯ ಗುರುಗಳೇ, ನಾವು ಇಂದು ಈ ಶಾಲೆಯಿಂದ ದೂರ ಹೋಗುತ್ತಿದ್ದರೂ ನಿಮ್ಮ ಪ್ರೀತಿ, ನಿಮ್ಮ ಪಾಠ, ನಿಮ್ಮ ಆಶೀರ್ವಾದ ನಮ್ಮ ಬದುಕಿನ ದಾರಿದೀಪವಾಗಿಯೇ ಇರುತ್ತದೆ. ಗುರುಗಳ ನೆರಳಿನಲ್ಲಿ ಬೆಳೆದ ನಾವು ನಿಜವಾಗಿಯೂ ಧನ್ಯ ವಿದ್ಯಾರ್ಥಿಗಳು. ಗುರುಗಳ ಆಶೀರ್ವಾದ, ಗುರುಗಳ ಕರುಣೆಯ ನೆರಳಿನಲ್ಲಿ ನಾವು ಬೆಳೆದ ಚಿಕ್ಕ ಮಗುಗಳು. ಅವರ ಮಾತಿನ ಮಧುರತೆಯಲ್ಲಿ ನಮ್ಮ ಕನಸುಗಳು ಅರಳಿದವು. ಗುರುಗಳ ಬೋಧನೆ ದಾರಿದೀಪವಾಗಿ ನಮ್ಮ ಹೆಜ್ಜೆಗಳಿಗೆ ಬೆಳಕು ನೀಡಲಿ. ಅವರ ಆಶೀರ್ವಾದದ ಬಳೆಯಾಗಿ ನಮ್ಮ ಬದುಕು ಸದಾ ಹಸಿರಾಗಲಿ. ಸರಳತೆ ನಮ್ಮ ಅಲಂಕಾರವಾಗಲಿ. ಮೌಲ್ಯಗಳು ನಮ್ಮ ಬದುಕಿನ ಬೆಳೆಯಾಗಲಿ. ಧೈರ್ಯ ನಮ್ಮ ಹೆಜ್ಜೆಗೆ ಶಕ್ತಿಯಾಗಲಿ. ಇವೆಲ್ಲವೂ ಗುರುಗಳ ಕೃಪೆಯಿಂದ ಬೆಳೆಸಲಿ. ನಾವು ಮುಂದೆ ಸಾಗುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಗುರುಗಳ ಮತ್ತು ಬೆಳಕಾಗಲಿ. ಅವರ ಆರೈಕೆ ನಮ್ಮ ಮೇಲೆ ಸದಾ ಇರಲಿ. ನಮ್ಮ ಬದುಕು ಸುಖಮಯವಾಗಲಿ. ಗುರುಗಳ ಆಶೀರ್ವಾದ ಇದ್ದರೆ ವಿದ್ಯಾರ್ಥಿಗಳ ಭವಿಷ್ಯ ಸದಾ ಪ್ರಕಾಶವಾಗುತ್ತದೆ. ಈಗ ಗುರುಗಳ ಅನಿಸಿಕೆ ಮುಖ್ಯ ಶಿಕ್ಷಕರಾದ ಸುಮಂಗಲ ಮೇಡಂ ಅವರಿಂದ ಸಿದ್ಧರು. ಗುರುಗಳನ್ನ ನಮಸ್ಕರಿಸ್ತಾ ಹಾಗೆ ವಿದ್ಯಾರ್ಥಿಗಳ ನಮಸ್ಕರಿಸ್ತಾ ಹಾಗೆ ಈ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ಆ ಗುರುಗಳು ಕಾರಣ. ಹಾಗೆ ಈಗ ನೀವು ಮುಂದೆ ಯಾವುದಾದ್ರೂ ಒಂದು ಸ್ಥಾನಕ್ಕೆ ಹೋಗ್ತೀರಾ, ಹಾಗೆ ನಮ್ಮ ಥರ ಟೀಚರ್ ಆಗ್ಬೋದು ಅಥವಾ ಬೇರೆ ಯಾವುದಾದ್ರೂ ಪೊಲೀಸ್ ಆಗ್ಬೋದು, ಆರಕ್ಷಕ ಅಥವಾ ಇನ್ಯಾವುದಾದ್ರೂ ಪೋಸ್ಟ್ ಹೋಗ್ಬೋದು. ಹೋದಾಗ ನೀವು ಕೂಡ ಏನು ಮಾಡಬೇಕು, ಗುರುಗಳನ್ನ ತಂದೆ ತಾಯಿಯಿಂದ ಯಾವತ್ತೂ ಮರಿಬಾರ್ದು. ಆಯ್ತಾ? ಈಗ ಕೇಳ್ತೀರಾ, ಕಿವಿಯಲ್ಲಿ ಕೇಳಿ ಕಿವಿಯಲ್ಲಿ ಬಿಡಬಾರ್ದು. ಅರ್ಥ ಆಯ್ತಾ? ಯಾರೇ ಏನೇ ಹೇಳಿದ್ರು ದೊಡ್ಡವರು ಗುರುಗಳು ಅಂತಲ್ಲ, ಹಿರಿಯರು ಯಾರೇನೇ ಹೇಳಿದ್ರು ಕೂಡ ನೀವೇನ್ ಮಾಡ್ಬೇಕು, ನಿಮ್ಮ ಯಾರು ಹೇಳಿರ್ತಾರೆ ಅವರನ್ನ ಯಾವಾಗ್ಲೂ ಕೂಡ ನೀವೇನ್ ಮಾಡ್ಬೇಕು, ಜ್ಞಾಪಿಸ್ಕೊಂತಾ ಇರ್ಬೇಕು. ಬರೀ ಗುರುಗಳು ಅಂತ ಅಲ್ಲ, ನಮ್ಮ ಜೀವನದಲ್ಲಿ ಯಾರು ಒಳ್ಳೆಯದನ್ನ ನಮ್ಮ ಮಾರ್ಗದರ್ಶಕರಾಗಿರ್ತಾರೆ ಅವರೆಲ್ಲ ಗುರುಗಳೇ. ಅವರನ್ನು ನೀವು ಸ್ಮರಿಸ್ತಾ ಇರಬೇಕು. ಆಮೇಲೆ ಕೆಲವು ತಂದೆ ತಾಯಿಗಳಿಗೆ ನೀವೇನ್ ಮಾಡ್ತೀರಾ, ಮನೆಯಲ್ಲಿ ಎದುರು ಮಾತಾಡ್ತೀರಾ, ಅದನ್ನೆಲ್ಲ ಏನ್ ಮಾಡಬಾರ್ದು. ನೀವು ಅವ್ರಿಗೆ ಎದುರು ಮಾತಾಡಿದ್ರೆ ಏನಾಗುತ್ತೆ, ಈಗ ನಿಮ್ ಕಣ್ಣಿಗೆ ದೇವ್ರು ಕಾಣಿಸ್ತಾನ, ದೇವರನ್ನ ಪೂಜೆ ಮಾಡ್ತೀವಿ ಕಾಣಿಸ್ತಾನ? ಇಲ್ಲ. ನಿಮ್ಮ ಕಣ್ಣಿಗೆ ಕಾಣುವಂಥದ್ದು ಯಾರು? ಗುರುಗಳು ಮತ್ತೆ ತಂದೆ ತಾಯಿಗಳು. ಆಯ್ತಾ? ಅವರಿಗೆ ಮೊದಲು ಗೌರವವನ್ನು ಕೊಡೋದನ್ನ ಕಲಿಬೇಕು. ಆಮೇಲೆ ನೀವು ಓದಿದಂತಹ ಶಾಲೆಯನ್ನ ಓದಿಸಿದಂತಹ ಗುರುಗಳನ್ನ ಯಾವತ್ತೂ ಕೂಡ ನೀವು ನಿಮ್ಮ ಜೀವನದಲ್ಲಿ ಮರಿಬಾರದು. ಎಲ್ಲೇ ಸಿಕ್ಕಿದ್ರು ಕೂಡ ಅವ್ರಿಗೆ ನೀವೇನ್ ಮಾಡ್ಬೇಕು, ಗೌರವ ಪೂರ್ವಕವಾಗಿ ಒಂದು ನಮಸ್ಕಾರ ಹೇಳಿದ್ರೆ ಆ ಗುರುಗಳಿಗೆ ಅದೆಷ್ಟು ಸಂತೋಷ ಆಗುತ್ತೆ ಗೊತ್ತಾ. ನಮ್ಮ ವಿದ್ಯಾರ್ಥಿ ನೋಡು ಈಗಲೂ ಕೂಡ ನಮ್ಮನ್ನ ಮರ್ತಿಲ್ಲ ಅಂತೇಳಿ ನಾವು ಕೂಡ ಏನ್ ಮಾಡ್ತೀವಿ, ನಮಗೂ ಖುಷಿ ಆಗುತ್ತೆ. ಇಲ್ಲಿ ಕೆಲವ್ರು ಬರ್ತಾರೆ, ನಮ್ಮ ಶಾಲೆಯಲ್ಲಿ ಓದಿರ್ತಾರೆ, ಒಂದು ಹೇಳ್ತೀವಿ ನಾವು, ಈಗ ಹೇಳ್ತೀವಿ ಮತ್ತೆ ಅದನ್ನು ಬರ್ಬಿಟ್ಟಿರ್ತೀರ. ಅದನ್ನ ಮಾಡಬಾರ್ದು ಆಯ್ತಾ? ಆದಷ್ಟು ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನ ಕಲಿಯಿರಿ, ಒಳ್ಳೆಯವರಾಗಿ ಬದುಕಿ. ಆಮೇಲೆ 7ನೇ ಕ್ಲಾಸ್ ವಿದ್ಯಾರ್ಥಿಗಳು ಈಗ ಹೇಗಿದ್ದೀರೋ ಹಾಗೆ ಮುಕ್ತತೆಯಿಂದಲೇ ಇರಿ. ಬೇರೆ ಒಂದು ಕೆಟ್ಟ ಈಗೆಲ್ಲ ಏನಂದ್ರೆ ಮೀಡಿಯಾ ಇದರಿಂದ ಎಲ್ಲ ಏನಾಗ್ತಾ ಇದೆ, ಮಕ್ಕಳು ಫ್ರೆಂಡ್ಸ್ ಸರ್ಕಲ್ ಇಂದ ಕೂಡ ಏನಾಗ್ತಾ ಇದ್ದೀರಾ, ಕೆಟ್ಟ ಚಟಗಳಿಗೆ ಇದಕ್ಕೆಲ್ಲ ನೀವು ಆ ದಾರಿಗೆ ಹೋಗ್ತಾ ಇದ್ರ. ಅದೆಲ್ಲ ಬೇಡ ಆಯ್ತಾ, ಗಂಡ್ಮಕ್ಳು ಎಸ್ಪೆಷಲಿ. ಆದ್ರಿಂದ ಅದೆಲ್ಲ ಮಾಡೋದು ಬೇಡ. ಒಳ್ಳೆಯ
ಸಂತೋಷ ಸಮೃದ್ಧಿ ಎಲ್ಲವೂ ಕೂಡ ನೀವು ಎರಡನೇ ಕ್ಲಾಸ್ ವಿದ್ಯಾರ್ಥಿಗಳು ಕೊಡಲಿ, ಜೊತೆಗೆ ನಿಮ್ಗಳಿಗೂ ಕೂಡ ಕೊಡಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ದಾರಿ ತೋರಿಸುವ ಅಮೂಲ್ಯ ಮಾತುಗಳಾಡಿದ ಸುಮಂಗಲ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಕಲ್ಪನಾಬಾಯಿ ಮೇಡಮ್ ಅವರಿಂದ ನುಡಿ. ಇವತ್ತು ನಮ್ಗೆ ಏನ್ ಕಾರ್ಯಕ್ರಮ? ಇವತ್ತು ಬೀಳ್ಕೊಡಿಗೆ ಬೀಳ್ಕೊಡಲ್ಲ, ಯಾರಿಗೂ ಬೀಳ್ಕೊಡಲ್ಲ, ಹೋಗ್ತಾ ಇರ್ಬೇಕು ಬರ್ತಾ ಇರ್ಬೇಕು ಅಲ್ವಾ? ಬೀಳ್ಕೊಟ್ಬಿಡಲ್ಲ, ನಾವು ನಿಮಗೆ ಕಳ್ಸಲ್ಲ. ಈಗ ಒಂದ್ ಹೆಜ್ಜೆಯನ್ನ ಮುಂದೆ ಇಡಿಸ್ತಾ ಇದ್ದೀವಿ. ಆಚರಣೆ ಅಷ್ಟೇ ಇದೆ, ಸುಮ್ಮನೆ ಆಚರಣೆ ಅಷ್ಟೇ. ಒಂದ್ ಹೆಜ್ಜೆನ ನಾವು ನಿಮಗೆ ಏಳನೇ ತರಗತಿ 8ನೇ ತರಗತಿ ಮುಂದೆ ಇಡಿಸ್ತಾ ಇದ್ದೀವಿ, ಆಯ್ತಾ? ಈಗ ನೀವು ಮುಂದೆ ಇಡುವಾಗ ಯಾವ್ದು ಒಳ್ಳೆ ದಾರಿ ಅದನ್ನ ಆರಿಸ್ಕೋಬೇಕು. ಆ ಹೆಜ್ಜೆಯಲ್ಲಿ ಗೊತ್ತಾಯ್ತಾ? ಮುಂದೆ ಒಳ್ಳೆ ದಾರಿನ ಆರಿಸ್ಕೊಂಡು ಯಾವುದೇ ಕೆಟ್ಟ ದಾರಿ ಮೇಡಮ್ ಹೇಳಿದ್ದಾರೆ, ಕೆಟ್ಟ ದಾರಿಗೆ ನೀವು ಬಲಿ ಆಗ್ಬಾರ್ದು. ಗಂಡು ಮಕ್ಕಳು ಎಲ್ಲರೂ ಹೇಳ್ತಾರೆ. ಇವಾಗ ನಮ್ಮ ಎಲ್ರು ಏನೇನ್ ಹೇಳ್ಕೊಟ್ರು, ನಮ್ಮ ಸರ್ ರಾಧಾ ಮೇಡಮ್, ಎಜೆ ಮೇಡಮ್, ಕುಮಾರಸ್ವಾಮಿ ಸರ್, ನಾವೆಲ್ಲ ಹೇಳ್ಕೊಂಡಿದ್ದೀವಿ ಅಂತ ನೀವೇ ಹೇಳ್ಕೊಂಡಿದ್ದೀವಿ, ಒಪ್ಕೊಂಡಿದ್ದೀರಿ ತಾನೆ ಎಲ್ಲ? ವಿದ್ಯೆಯನ್ನ ಹಾಗೇನೆ ಮುಂದುವರಿಸ್ಕೊಂಡು ಹೋಗಿ, ಎಲ್ಲ ಕಲ್ತ್ಕೊಂಡು ಹೋಗಿ ಒಳ್ಳೆ ದಾರಿನ ನೀವು ರೂಪಿಸ್ಕೋಬೇಕು, ಒಳ್ಳೆ ಭವಿಷ್ಯವನ್ನ ರೂಪಿಸ್ಕೋಬೇಕು. ನೀವು ಬೀಳ್ಕೊಡಿಯಿಂದ ನಾವು ಕಳ್ಸಲ್ಲ, ನಾವು ಪ್ರೀತಿಯಿಂದ ಒಂದ್ ಹೆಜ್ಜೆ ನಮ್ಮ ಮುಂದೆ ಇಡ್ತಾ ಇದ್ದೀವಿ ಅಂತ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ನಿಮ್ಗೆ ದೇವರು ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಡ್ಲಿ, ಉತ್ತಮ ಭವಿಷ್ಯವನ್ನ ರೂಪಿಸ್ಕೋಬೇಕು ಅಂತ ನಮ್ಮೆಲ್ಲರೂ ಆಸೆ, ಆಯ್ತಾ? ನೀವು ಏನ್ ನಮ್ಗೆ ವಿಶ್ ಮಾಡಿ ಅಂತ ಕಳ್ಸಿರ್ತೀವಿ ಅಲ್ವಾ? ಹೌದಲ್ವಾ? ನೀವು ನಮ್ಗೆ ನೋಡಿದ್ರೆ ಆ ಕಡೆ ಹೋಗ್ತೀರಾ. ಏನ್ ಗೊತ್ತು ನಾವು ಹೇಳ್ಕೊಟ್ಟಿದ್ದೋ? ಫಲ ಕೊಟ್ಟ ಇಲ್ಲ, ನಮಸ್ಕಾರ ಹೇಳ್ಬಿಟ್ರೆ ಸಾಕಷ್ಟೇ, ಇನ್ನೇನು ನಾವು ಕೇಳಲ್ಲ. ನಿಮ್ಗೆ ನಿಮ್ ಭವಿಷ್ಯದಲ್ಲಿ ಚೆನ್ನಾಗಿ ಓದಿ ಮುಂದುವರ್ಕೊಂಡು ಒಳ್ಳೇದಾಗಲಿ ಅಂತ ನಮ್ಮ ದೇವರಲ್ಲಿ ಕೇಳ್ಕೊಳ್ತೀವಿ. ಎಲ್ಲರೂ ಒಳ್ಳೇದಾಗಲಿ. ನೀವು ನಮ್ಮ ಶಾಲೆಯಲ್ಲಿ ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಇರ್ತೀರ. ಕಾಳಜಿಯಿಂದ ಬದುಕಿನ ಮೌಲ್ಯಗಳನ್ನು ತಿಳಿಸುವ ನುಡಿಗಳಾಡಿದ ಕಲ್ಪನಾ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ತಾರಾ ಮೇಡಮ್ ಅವರಿಂದ ನುಡಿ. ವೇದಿಕೆಯ ಮೇಲಿರುವ ಮುಖ್ಯೋಪಾಧ್ಯಾಯರ ಸಹೋದ್ಯೋಗಿಗಳೇ ಹಾಗೂ ಪ್ರೀತಿಯ ಮಕ್ಕಳು, ಇವತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ. ನಮ್ಮ ಕಲ್ಪನಾ ಮೇಡಮ್ ಬೀಳ್ಕೊಡುಗೆ ಅಂದ್ರೆ ಅವ್ರನ್ನ ಬಿಟ್ಕೊಡೋದೇ ಅಲ್ಲ, ಅವ್ರು ಯಾವಾಗ್ಲೂ ನಮ್ಮ ಮನಸ್ಸಿನಲ್ಲಿ ಯಾರ್ಯಾರು 8, 9 ಮುಂದೆ ಹೋದ್ರೆ ಅವರೆಲ್ಲ ಎಲ್ಲಿರ್ತಾರೆ? ನಮ್ಮ ಮನಸ್ಸಿನಲ್ಲಿ ಹಾಗೇ ಇರ್ತಾರೆ, ಅಚ್ಚಳಿಯದೆ ಅಲ್ವಾ? ಹಾಗೆ ಪ್ರತಿ ವರ್ಷ ಹೋಗುವ ವಿದ್ಯಾರ್ಥಿಗಳನ್ನ ಮೇಡಮ್ ಒಂದ್ ಹೆಜ್ಜೆ ಮುಂದೆ ಕಳಿಸ್ತೀವಿ, ಇವತ್ತು ಅವ್ರು ಬಿಟ್ಬಿಟ್ವಿ, ಅವ್ರನ್ನ ಮರತ್ವಿ ಅನ್ನೋದಲ್ಲ ಅಲ್ವಾ? ಒಂದೊಂದು ಸಣ್ಣ ಒಂದೇ ಹಾಡು 7ನೇ ತರಗತಿ ಮಕ್ಕಳಿದ್ದಾರೆ, ಚಿಕ್ಕದೇನಾಗಲಿಲ್ಲ. ಬುದ್ಧಿ ಮಾತ ಕೇಳಿಯೋ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ, ಮಾತಲ್ಲಿ ಮಿತಿರಲೇಬೇಕು, ನಿಮ್ಮ ನಡೆಯಲ್ಲಿ ಹಿತವಿರಲೇಬೇಕು. ನಾಳೆಯಲ್ಲೇ ಇರಲಿ ನೀವು ಹೇಗೆ ಇರಲಿ, ಜನ ಮೆಚ್ಚುವಂತೆ ನೀವಿರಬೇಕು. ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ. ಈ ಒಂದು ನುಡಿಗೆ ಸಾಕು, ಅಷ್ಟು ಅರ್ಥಗಳಿದೆ ಅಲ್ವಾ? ನೀವು ಮುಂದೆ ಎಲ್ಲಿ ಹೋದ್ರಿ, ದೊಡ್ಡ ವ್ಯಕ್ತಿಗಳಾಗಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಅಲಂಕರಿಸಿದ್ರು ಕೂಡ ನಮ್ಮ ಮೇಡಮ್ ಹೇಳಿದ ಸುಮಂಗಲ ಮೇಡಮ್, ಇದೊಂದು ನಿಮ್ಗೆ ತಳಹದಿ ಇದ್ದಂಗೆ. ಯಾವುದು? ಈ ಪ್ರಾಥಮಿಕ ಶಾಲೆ ಅನ್ನೋದು ನಿಮ್ಗೆ ಬೇಸ್ ಇದ್ದಂಗೆ ಅಲ್ವಾ? ಮನೆಗೆ ಹೇಗೆ ಬೇಸ್ಮೆಂಟ್ ಕಟ್ತಾರೋ ಇದು ತಳಹದಿ ಅಲ್ವಾ? ಮನೆಗೆ ಬೇಸ್ಮೆಂಟ್ ಇಲ್ಲದೆ ಹಾಗೆ ಮನೆ ಕಟ್ಬಿಟ್ರೆ ಏನಾಗುತ್ತೆ? ಸ್ವಲ್ಪ ಮನೆ ಬಿದ್ದೋಗುತ್ತೆ ಅಲ್ವಾ? ಹಾಗೆ ಈ ಪ್ರಾಥಮಿಕ ಶಾಲೆ ಅನ್ನೋದು ನಿಮ್ಗೆ ನಿಮ್ಮ ಜೀವನಕ್ಕೆ ಅಡಿಪಾಯ ಇದ್ದಂಗೆ, ಅದನ್ನ ಯಾವತ್ತೂ ಮರಿಬಾರ್ದು. ನೀವು ಮುಂದೆ ಹೋದಾಗ ನೀವು ಇವಾಗ ನಮ್ಗೆ ದೊಡ್ಡ ದೊಡ್ಡ ಮಕ್ಕಳಾಗಿದಾರಲ್ಲ, ಅವರೆಲ್ಲ ಹೇಳ್ತಾರೆ, ಮಿಸ್ ನಾವು ಇದನ್ನ ನೆನಪಿಸ್ಕೊಂಡಷ್ಟು ನಮ್ಮ ಈ 1ರಿಂದ 7ನೇ ತರಗತಿಯಲ್ಲಿ ಇದ್ದಷ್ಟು ಸಂತೋಷ ಆಗಲಿ, ನೆಮ್ಮದಿ ಆಗಲಿ ನಾವು ಮುಂದೆ ಓದಕ್ಕೆ ಹೋಗ್ತೀವಲ್ಲ, ಕಾಲೇಜ್ ಆಗಲಿ ಹೈಸ್ಕೂಲ್ ಆಗಲಿ, ಅಲ್ಲಿರಲ್ಲ. ನಮ್ಗೆ ಈ ಜೀವನನೇ ಚೆನ್ನಾಗಿತ್ತು ಅಂತ ತುಂಬಾ ಮಕ್ಕಳುಗಳು ಹೇಳಿದ್ದಾರೆ. ನಿಮ್ಗೆ ಈಗ ಅರ್ಥ ಆದಾಗ ಮುಂದೆ ಒಂದು ದಿನ ಈ ಪಾಠಶಾಲೆ, ಈ ಗುರುಗಳು ಕಲಿಸಿದ್ದು ಹೇಳಿದ್ದು ಎಷ್ಟರ ಮಟ್ಟಿಗೆ ಜೀವನದಲ್ಲಿ ನಿಮ್ಗೆ ಜ್ಞಾನವನ್ನ ನೆಮ್ಮದಿಯನ್ನ ತಂದುಕೊಡುತ್ತೆ ಅಂತ ನಿಮ್ಗೆ ಮುಂದೆ ಒಂದಿನ ಅರ್ಥ ಆಗುತ್ತೆ. ಹಾಗೆ ಅಕ್ಷರ ಮಾತ್ರ ಕಲಿಸಿದ ತಮ್ಮ ಗುರು ಅಂತ ಹೇಳ್ತಾರೆ. ಅಂದ್ರೆ ಬರೀ ನಾವು ಪಾಠ ಹೇಳ್ಕೊಟ್ಟು ಅವ್ರು ಮಾತ್ರ ಗುರುಗಳಲ್ಲ, ನಿಮ್ಗೆ ಒಂದು ಅಕ್ಷರ ಹೇಳ್ಕೊಟ್ಟು ಜೀವನಕ್ಕೆ ಮಾರ್ಗದರ್ಶನವನ್ನ ಹೇಳಿದಂತವ್ರು ಎಲ್ಲ ಹಿರಿಯರು ಎಲ್ಲರೂ ಕೂಡ ನಿಮ್ಗೆ ಗುರುಗಳ ಸಮಾನ ಅಲ್ವಾ? ಅವ್ರಿಗೆ ಯಾವತ್ತಿದ್ರು ನೀವೇನ್ ಮಾಡ್ಬೇಕು? ಗೌರವವನ್ನ ಕೊಡೋದನ್ನ ಕಲಿಬೇಕು ಅಲ್ವಾ? ಎಲ್ಲೇ ಸಿಗ್ಲಿ ಅವ್ರು ನಿಮ್ಮನ್ನ ಏನು ನಿಮ್ಮಿಂದ ಏನಾದ್ರು ಬಯಸ್ತಾರ? ನಿಮ್ಮ ಯಾವ ಶಿಕ್ಷಕರಾಗ್ಲಿ ನಾವಾಗ್ಲಿ ಏನಿಲ್ಲ, ನಿಮ್ಮಿಂದ ಒಂದು ಪ್ರೀತಿ ಪೂರ್ವಕ ನಮಸ್ಕಾರ, ಒಂದು
ಪ್ರಾಮಿಸ್ ಅಂದ್ಬಿಟ್ರೆ ನಮ್ಗೆ ಅದೇ ಒಂದು ನೀವು ಕೊಟ್ಟಂತಹ ಉಡುಗೊರೆ ಅಲ್ವಾ ಜೀವನದಲ್ಲಿ. ನಮ್ಗೆ ಅದಕ್ಕಿನ್ನ ಖುಷಿ ಪ್ರಶಸ್ತಿಗಳು ಏನು ಬೇಡ ನಮ್ಗೆ. ನೀವು ಒಂದಲ್ಲ ಒಂದು ದಿನ ಮಿಸ್ ನಾನು ಚೆನ್ನಾಗಿ ಓದ್ಬಿಟ್ಟು ಇಂಥ ಹುದ್ದೆಯಲ್ಲಿದ್ದೀನಿ, ಇಂಥ ಕಡೆ ಕೆಲಸ ಮಾಡ್ತಿದ್ದೀನಿ, ಒಳ್ಳೆ ನೀವು ಜೀವನವನ್ನ ರೂಪಿಸ್ಕೊಂಡ್ಬಿಟ್ರೆ ನಮ್ಗೆ ಅದಕ್ಕಿಂತ ಭಾಗ್ಯ ಆಗಲಿ ಪ್ರಶಸ್ತಿಗಳಾಗಲಿ ನಮ್ಗೆ ಯಾವುದು ಬೇಡ. ಅದೇ ಒಂದು ದೊಡ್ಡ ಪ್ರಶಸ್ತಿ ಇದ್ದಲ್ಲಿ ಅಲ್ವಾ. ಆಮೇಲೆ ಇನ್ನೊಂದು ಇದೆ, ವಿದ್ಯೆಗೆ ವಿನಯವೇ ಭೂಷಣ ಅಂತ ಅಲ್ವಾ. ಬರೀ ವಿದ್ಯೆ ಕಲಿತ್ಬಿಟ್ರೆ ಸಾಗಿಲ್ಲ, ಅದ್ರ ಜೊತೆಗೆ ಏನ್ ಕಲಿಬೇಕು? ವಿನಯವನ್ನ ಕಲಿಬೇಕು, ಗೌರವವನ್ನ ಕೊಡೋದನ್ನ ಕಲಿಬೇಕು ಅಲ್ವಾ. ತುಂಬಾ ರೂಢಾಗಿ ಬಿಹೇವ್ ಮಾಡೋದು ಇವೆಲ್ಲ ಮಾಡ್ಬೋದು. ಇದೆಲ್ಲ ಮಾಡಲ್ಲ ಅಂತ ಗೊತ್ತು ಅಲ್ವಾ, ಮಾಡ್ತೀರಾ? ಇಲ್ಲ. ವಿದ್ಯೆ ಜೊತೆಗೆ ನೀವು ವಿನಯವನ್ನ ಕಲಿತ್ರೆ ಮಾತ್ರ ಆ ವಿದ್ಯೆಗೆ ಒಂದು ಭೂಷಣ ಬರುತ್ತೆ ಅಲ್ವಾ. ಹಾಗಾಗಿ ಇಂದು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಚೂರು ಮುಂದೆ ಕಳಿಸ್ತಾ ಇದೀನಿ ಅಲ್ವಾ. ಈಗೆಲ್ಲ ನೋಡಿ ಆ ಮಕ್ಳುಗಳು ಒಂಚೂರು ಸಿಕ್ಕ ಸಾಕು ಓಡಿ 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 ಬರ್ತಾರೆ. ಇಲ್ಲಿ ಮಕ್ಕಳು ನೋಡಿದಿರಲ್ಲ, ಏನಕ್ಕೆ ಅಂದ್ರೆ ಇಲ್ಲಿ ಪ್ರೀತಿ ಆಗಿರುತ್ತೆ. ಇಲ್ಲಿ ಕೊಡೋ ಪ್ರೀತಿ, ಶಿಕ್ಷಕರ ಪ್ರೀತಿ ತುಂಬಾ ಅಮೂಲ್ಯವಾದದ್ದು ಅಲ್ವಾ. ಹಾಗಾಗಿ ಅವ್ರು ಏನಕ್ಕೆ ಸೆಳೆತ ಹೆಂಗಿದೆ ನೋಡಿ, ಓಡಿ ಓಡಿ ಬಂದು 5 ನಿಮಿಷ ಸಿಕ್ಕರು ಮಾತಾಡಿಸ್ಕೊಂಡು ಹೋಗ್ತಾರೆ. ಅದೇ ರೀತಿ ನೀವು ಎಲ್ಲ ಮುಂದೆ ಈ ಶಿಕ್ಷಕರನ್ನ, ಈ ಪ್ರಾಥಮಿಕ ಶಿಕ್ಷಣವನ್ನ, ಈ ಶಾಲೆಯನ್ನ ಯಾವತ್ತೂ ಮರಿಬಾರ್ದು. ಮುಂದೆ ಹೋದಲ್ಲಿ ದೊಡ್ಡವರಾಗಲೂ ಕೂಡ ನೋಡಿ, ಅಲ್ಲಿ ಹೇಮಂತ್ ಅಲ್ವಾ ನೆನಪಿಸ್ಕೊಂಡು ಇವತ್ತ ಎಲ್ಲ ಮಕ್ಕಳಿಗೂ ಜ್ಯೂಸ್ ತಂದು ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ನೀವು ಉಪಕಾರ ಮಾಡ್ಬೇಕು ಶಾಲೆಗೆ ಅಂತ ಏನಿಲ್ಲ, ಸಣ್ಣ ಸಣ್ಣ ಈ ತರದ್ದು ನೆನೆಸ್ಕೊಂಡು ಒಂದ್ ಮಕ್ಳು ಒಂದು ಪೆನ್ನು ಪೆನ್ಸಿಲು, ನೀವು ಮುಂದೆ ಕೆಲಸ ಸಿಕ್ಕಿ ಅಯ್ಯೋ ನಾವು ಇಲ್ಲಿ ಯಾರು ನಮ್ ಪರಿಚಯವರಿಲ್ಲ ಆ ತರ ಎಲ್ಲ ಇಲ್ಲ, ಮಕ್ಕಳು ಇದ್ದೇ ಇರ್ತಾರಲ್ವ, ಆವಾಗ ಬಂದು ಇಂಥ ಒಂದು ಸಹಕಾರನ ನೀಡಿದಾಗ ಶಾಲೆಗೆ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ. ಹಾಗಾಗಿ ಎಲ್ಲ ಮಕ್ಕಳಿಗೂ 7ನೇ ತರಗತಿ ಮಕ್ಕಳು ಹೇಳೋದಿಷ್ಟೇ, ಮುಂದೆ ಚೆನ್ನಾಗಿ ಓದಿ ಒಳ್ಳೆ ಕೆಲಸಗಳನ್ನ ತಗೊಳ್ಳಿ, ಒಳ್ಳೆ ಜವಾಬ್ದಾರಿಯುತ ನಾಗರಿಕರಾಗಿ ಬಾಳಿ ಅಲ್ವಾ. ಸಮಾಜದಲ್ಲಿ ನಿಮ್ಮ ತಂದೆ ತಾಯಿ ಹಾಗೂ ಪೋಷಕ ಗುರುಗಳು ಎಲ್ಲರಿಗೂ ಒಂದು ಗೌರವವನ್ನು ನೀಡಿ, ತಂದೆ ತಾಯಿಗಳನ್ನ ಕಡೆಗಣಿಸ್ಬೇಡಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರ ಕಣ್ಣಲ್ಲಿ ನೀರು ಮಾತ್ರ ತರಿಸ್ಬೇಡಿ ಅಲ್ವಾ. ಹಾಗೆ ಎಲ್ಲ ಹಿರಿಯರಿಗೂ ಗೌರವವನ್ನು ಕೊಟ್ಟು ಸಮಾಜದಲ್ಲಿ ಉತ್ತಮರಾಗಿ ಬಾಳಿ. ಎಲ್ಲರೂ ಯಾವ ಶಾಲೆಗೆ ಓದಿರೋ ಮಕ್ಕಳು ಇವರು ಅಂತ ಅನ್ಬೇಕು ಅಲ್ವಾ. ಆ ರೀತಿ ಒಂದು ಹೆಸರನ್ನ ತಗೊಳ್ಳಿ. ಎಲ್ಲರ ಜೀವನವು ಭವಿಷ್ಯವು ಪ್ರಜ್ವಲಿಸಲಿ, ಎಲ್ಲರೂ ಉತ್ತಮ ಜೀವನ ಕೊಂಡ್ಕೊಂಡು ಎಲ್ಲರೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಹಾರೈಸ್ತಾ ನಾನು ಹೇಳ್ತೀನಿ. ಆತ್ಮವಿಶ್ವಾಸ ಮತ್ತು ಉತ್ಸಾಹ ತುಂಬುವ ಪ್ರೇರಣೆಯ ಮಾತುಗಳಾಡಿದ ಶಾಲಾ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಕುಮಾರಸ್ವಾಮಿ ಸರ್ ಇಂದ ಪ್ರೇರಣಾ ನುಡಿ. ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ಜಗತ್ತೆಲ್ಲ. ಜನಪದ ವಾಣಿಯನ್ನ ಸ್ಮರಿಸುತ್ತ ಈ ದಿನ ನನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆ ಕೆಮ್ಮನಹಳ್ಳಿಯಲ್ಲಿ 7ನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮುಖ್ಯ ಶಿಕ್ಷಕರಿಗೆ ಮತ್ತು ನಮ್ಮ ಎಲ್ಲ ಸಹೋದ್ಯೋಗಿ ಸನ್ಮಿತ್ರರಿಗೆ, ನೆಚ್ಚಿನ ವಿದ್ಯಾರ್ಥಿಗಳಿಗೆ ಶರಣಾರ್ಥಿಗಳು. ತುಂಬಾ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ದುಃಖ. ಸಂತೋಷ ಏನು ಅಂದ್ರೆ 7ನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳು ಕೂಡ ತಮ್ಮ ಭಾಷಣದಲ್ಲಿ ಮತ್ತು ಕವಿತೆಯಲ್ಲಿ ಎಲ್ಲಾ ಶಿಕ್ಷಕರ ಬಗ್ಗೆ ಮನ ತುಂಬಿ ಮಾತನಾಡಿದ್ದಾರೆ ಮತ್ತು ಹೃದಯ ತುಂಬಿ ಕವಿತೆಯನ್ನ ವಾಚನವನ್ನ ಮಾಡಿದ್ದಾರೆ. ನಿಮ್ಮ ಪ್ರೀತಿಯ ಮಾತುಗಳಿಗೆ ಮತ್ತು ಹೃದಯ ತುಂಬಿದ ಕವಿತೆಯ ಸಾಲುಗಳಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಶರಣಾರ್ಥಿಗಳನ್ನ ಅರ್ಪಿಸ್ತೇನೆ. ಖುಷಿ ಆಯ್ತು, ಗೊತ್ತಾಯ್ತಲ್ಲ. 7 ವರ್ಷಗಳು ನೀವು ಇಲ್ಲಿ ಕಲಿತಿದ್ದೀರಾ. ಕಲಿತ ನಂತರ ಇಲ್ಲಿ ಇರುವಂತಹ ಶಾಲೆಯ ಬಗ್ಗೆ ಮತ್ತು ಬೋಧಿಸಿರುವಂತಹ ಶಿಕ್ಷಕರ ಬಗ್ಗೆ ನೆನಪನ್ನ ಮಾಡಿಕೊಳ್ಳುವಂಥದ್ದು, ಅವರನ್ನ ಸ್ಮರಿಸುವಂಥದ್ದು ಜೀವನದಲ್ಲಿ ಬರೋದು ಕೇವಲ ನೀವು ಕೊನೆಯ ತರಗತಿಯಲ್ಲಿ ಇರುವಂತಹ ಕಾಲಘಟ್ಟದಲ್ಲಿ ಮಾತ್ರ. ಆ ಒಂದು ವೇದಿಕೆಗೆ ನೀವು ಇವತ್ತು ಗೌರವವನ್ನ ಕೊಟ್ಟಿದ್ದೀರಾ ಅಂತ ನಾನಾದರೂ ಭಾವಿಸ್ತೇನೆ. ಇವತ್ತು ನಾವು ಅನೇಕ ವಿಷಯಗಳೆಲ್ಲವನ್ನ ಕಲಿತಿದ್ದೇವೆ. 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಎಲ್ಲವನ್ನ ಕಲಿತಿದ್ದೇವೆ. ಕಲಿತಾಗ ಏನಾಗಬೇಕು? ಜೀವನದಲ್ಲಿ ಉಪಯೋಗ ಆಗ್ಬೇಕು. ಜೀವನದಲ್ಲಿ ಉಪಯೋಗ ಆಗ್ಲಿಲ್ಲ ಅಂದ್ರೆ ಆ ಕಲಿತಂತಹ ವಿದ್ಯೆ ಏನಾಗುತ್ತೆ? ನಿರರ್ಥಕವಾಗುತ್ತೆ. ಕಲಿತಂತಹ ವಿದ್ಯೆ ನಿರರ್ಥಕ ಆಗದೆ ಸಾರ್ಥಕ ಆಗ್ಬೇಕು. ಗೊತ್ತಾಯ್ತಲ್ಲ? ಆ ವಿದ್ಯೆಯನ್ನ ಇಟ್ಕೊಂಡ್ರೆ ಏನಾಗುತ್ತೆ? ತಲೆಯಲ್ಲಿ ಸದ್ವಿಚಾರ ಉಂಟಾಗುತ್ತೆ.
ನಾವು ಕಲಿತಂತಹ ವಿದ್ಯೆಯನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ, ನಮ್ಮ ಹೃದಯದಲ್ಲಿ ಇಟ್ಕೊಂಡ್ರೆ ತಲೆಯಲ್ಲಿ ಸದ್ವಿಚಾರ ಉಂಟಾಗುತ್ತೆ, ಕೈಯಲ್ಲಿ ಸತ್ಕಾರ್ಯ ಉಂಟಾಗುತ್ತೆ, ಎದೆಯಲ್ಲಿ ಸದ್ಭಾವ ಉಂಟಾಗುತ್ತೆ, ಬಾಯಲ್ಲಿ ಸವಿ ಮಾತು ಬರುತ್ತೆ. ಆ ರೀತಿ ಬಂದಾಗ ಮಾತ್ರ ನಾವು ವಿದ್ಯೆ ಕಲಿತದ್ದು ಕೂಡ ಸಾರ್ಥಕ. ಅರ್ಥ ಆಯ್ತಲ್ಲ? ಅದೇ ರೀತಿ ಗಣಿತ ಕಲ್ತಿದ್ದೀರ. ಗಣಿತದಲ್ಲಿ 4 ಮೂಲ ಕ್ರಿಯೆಗಳಿವೆ. ಯಾವುದು 4 ಮೂಲ ಕ್ರಿಯೆಗಳು? ಸಂಕಲನ, 4 ಮೂಲ ಕ್ರಿಯೆಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ನಾವು ಮಿತ್ರರನ್ನ ಕೂಡುತ್ತಾ ಹೋಗಬೇಕು ಅಂದ್ರೆ ಸಂಕಲನ ಮಾಡಬೇಕು. ಮಿತ್ರರನ್ನ ಕೂಡುತ್ತಾ ಹೋಗ್ತಾ ಇದ್ದಾಗ ಏನಾಗುತ್ತೆ? ಮಿತ್ರರ ಸಂಖ್ಯೆ ಹೆಚ್ಚಾಗುತ್ತೆ. ಶತ್ರುಗಳನ್ನ ಕಲಿಯುತ್ತಾ ಹೋಗಬೇಕು. ಶತ್ರುಗಳನ್ನ ಕಲಿತಿದ್ದಾಗ ಏನಾಗುತ್ತೆ? ಶತ್ರುಗಳ ಸಂಖ್ಯೆ ಏನಾಗುತ್ತೆ? ಸದ್ಗುಣಗಳನ್ನ ಅಂದ್ರೆ ಒಳ್ಳೆಯ ಗುಣಗಳನ್ನ ಉಳಿಸುತ್ತಾ ಹೋಗಬೇಕು. ಗುಣದ ಏನಾಗುತ್ತೆ? ಹೆಚ್ಚಾಗುತ್ತೆ. ದುರ್ಗುಣಗಳನ್ನ ಬಾಧಿಸುತ್ತಾ ಹೋಗಬೇಕು. ದುರ್ಗುಣಗಳನ್ನ ಬಾಧಿಸ್ತಾ ಹೋದಾಗ ಏನಾಗುತ್ತೆ? ಅದು ಶೇಷ ಕಡಿಮೆ. ಹಂಗೆ ಜೀವನದಲ್ಲಿ ನಮ್ಮ ಗಣಿತದ ಮೂಲ ಕ್ರಿಯೆಗಳನ್ನು ಅಳವಡಿಸಿಕೊಂಡಾಗ ನಾವು ಒಳ್ಳೆಯ ಸತ್ಪ್ರಜೆಯಾಗಿ ರೂಪುಗೊಳ್ತೇವೆ. ಇವತ್ತು 7ನೇ ತರಗತಿ ಮಕ್ಕಳನ್ನೇ ಕರ್ಕೊಂಡು ಬಂದು ನಾವು ಬೀಳ್ಕೊಡುಗೆ ಸಮಾರಂಭ ಮಾಡಬಹುದಾಗಿದೆ. 5ನೇ ತರಗತಿ ಮತ್ತು 6ನೇ ತರಗತಿಯನ್ನು ಯಾಕೆ ಉಳಿಸ್ಕೊಂಡಿದ್ದೀವಿ? ಮುಂದಿನ ದಿನಗಳಲ್ಲಿ ನೀವು ಕೂಡ ಇದೇ ರೀತಿ ಏನಾಗಬೇಕು? ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು. ಬಟ್ ಈ ಸಲ ಅಂತೂ ನಾವು ಎಲ್ಲಾ ವರ್ಷಗಳಿಂದ ಒಂದು ತೃಪ್ತಿದಾಯಕವಾದಂತಹ ಬ್ಯಾಚ್ ಅಂತ ನಾವಾದ್ರೂ ಭಾವಿಸಿದ್ದೇವೆ ಅಲ್ವಾ? ಈ ಬ್ಯಾಚ್ ಇದೆಯಲ್ಲ, ಈ ತಂಡ ಇದೆಯಲ್ಲ, ನಾವು ಸುಮಾರು ಇದು 4ನೇ ವರ್ಷದ 5ನೇ ವರ್ಷದ ತಂಡ ಇದೆ. ನಾವು ಬಂದ ನಂತರ 5ನೇ ವರ್ಷದ ತಂಡ ಯಾವುದೇ ಒಂದು ಸಮಸ್ಯೆ ಇಲ್ಲದೆ, ಯಾವುದೇ ಒಂದು ತೊಂದರೆ ಇಲ್ಲದೆ ಎಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಹೋಗಿರುವಂತಹ ವಿದ್ಯಾರ್ಥಿಗಳು ನೀವು ಯಾವಾಗಲೂ ಕೂಡ ನಮ್ಮ ಸ್ಮೃತಿ ಪಟಲದಲ್ಲಿ ಇರ್ತೀರಾ. ನಿಮಗೆಲ್ಲರಿಗೂ ಕೂಡ ನಾವು ಯಾವಾಗಲೂ ಸಂತೋಷವಾಗಿ ನೆನೆಸ್ಕೊಳ್ತೀವಿ ಅಂತ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಚಪ್ಪಾಳೆಯನ್ನು ತಟ್ಟಬೇಕು. ಮಕ್ಕಳ, ನಾವು ಇಲ್ಲಿ ಎಷ್ಟು ಕ್ಷಣ ಕಡಿತೀವ ಅದೇ ದೇವಲೋಕ. ಸ್ವರ್ಗ ನರಕ ಅಂದ್ರೆ ಸತ್ತ ಮೇಲೆ ಹೋಗೋದಲ್ಲ. ಸತ್ತ ಮೇಲೆ ಏನಾಗಿರ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಇರುವಾಗ ನಾವು ಒಳ್ಳೆ ಕ್ಷಣಗಳನ್ನ ಅನುಭವಿಸಿದ್ರೆ ಅದೇ ಸ್ವರ್ಗ, ಅದೇ ದೇವಲೋಕ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವನ್ನು ನುಡಿಯುವುದೇ ದೇವಲೋಕ, ವಿದ್ಯೆಯನ್ನು ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಅಂತ ಹೇಳ್ತಾರೆ. ಇವತ್ತು ಎಲ್ಲ ಮಕ್ಕಳು ಇಷ್ಟು ಚೆನ್ನಾಗಿ ಮಾತಾಡಿದ್ದೀರಲ್ವಾ? ಒಳ್ಳೆ ನುಡಿಗಳನ್ನ ಆಡಿದ್ದೀರಾ. ಹಾಗಾದ್ರೆ ಏನು? ಆಚಾರವಾದ ಕಾರ್ಯಕ್ರಮ ಮಾಡಿದ್ದೀರಾ, ಅದೇ ಸ್ವರ್ಗ, ಅದೇ ದೇವಲೋಕ. ಗೊತ್ತಾಯ್ತಲ್ಲ? ಅಂದ್ರೆ ಇವತ್ತು ಎಲ್ಲಿದ್ದೀವಿ ನಾವು? ದೇವಲೋಕದಲ್ಲಿದ್ದೀವಿ. ಎಲ್ಲಿದ್ದೀವಿ? ಸ್ವರ್ಗದಲ್ಲಿದ್ದೇವೆ. ದೇವಲೋಕದಲ್ಲಿದ್ದೇವೆ, ಸ್ವರ್ಗದಲ್ಲಿದ್ದೇವೆ. ನಮ್ಮ ಶಾಲೆಯ ಅಂಗಡಿ ಏನಾಗಿದೆ? ದೇವಲೋಕವಾಗಿ ಮಾರ್ಪಟ್ಟಿದೆ. ಗೊತ್ತಾಯ್ತಲ್ಲ? ಅದಕ್ಕೆ ನಮ್ಮ ಡಿವಿಜಿಯವರು ಕೂಡ ಬಂದು ಹೇಳ್ತಾರೆ, ಮರಣದಿ ಮುಂದೇನು, ಭೂತವೋ ಪ್ರೇತವೋ, ಪರಲೋಕವೋ ಪುನರ್ಜನ್ಮವೋ ಅದೇನೋ, ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ದರಿಯ ಭಾಗದಲ್ಲಿ ನೆಮ್ಮಂಕುತಿಮ್ಮ ಅಂತ. ಸತ್ತ ನಂತರ ಏನು? ಕೆಲವು ಭೂತ ಆಗುತ್ತೆ ಅಂತಾರೆ, ಪ್ರೇತ ಆಗುತ್ತೆ ಅಂತಾರೆ. ಯಾರಾದ್ರೂ ಸತ್ತೋಗಿರೋರು ಸಿರಿಯೇ ನಾನು ಸ್ವರ್ಗದಲ್ಲಿದ್ದೀನಿ ಕಣಮ್ಮ ಅಂತ ನಿಮ್ ತಾತ ಯಾರು ತೀರೋಗಿರ್ತಾರ ಬಂದು ಹೇಳಿದಾರ? ಇಲ್ಲ. ಪ್ರಿಯಾ ನನ್ನ ರಕ್ತದಲ್ಲಿದ್ದೀನಿ ಕಣಮ್ಮ ಅಂತ ಯಾರು ಬಂದು ಹೇಳಿದಾರ? ಯಾರು ಹೇಳಿಲ್ಲ. ತಿರುಗಿ ಬಂದವರಿಲ್ಲ, ವರದಿ ಬಂದವರಿಲ್ಲ, ದರೆಯ ಬಾಳ್ಗದರಿಗೆ ಮಂಕುತಿಮ್ಮ. ಈ ಶಾಲೆಯಲ್ಲಿ ನಾವೆಲ್ಲ 4 ಜನ ಶಿಕ್ಷಕರಿದ್ದೀವಿ, ಎಲ್ಲ ಮಕ್ಕಳಿದ್ದೀವಿ. ಎಲ್ಲ ಒಬ್ಬರನ್ನೊಬ್ರು ಹಚ್ಕೊಂಡು ಬಾಳದೆ ಅದೇ ಸ್ವರ್ಗ. ನಮ್ಮ ಶಾಲೆಯಲ್ಲಂತೂ ಸ್ವರ್ಗ ಅಂತ ನಾನು ಭಾವಿಸಿದ್ದೇವೆ. ಯಾಕೆ ನಾವೆಲ್ಲ 4 ಜನ ಶಿಕ್ಷಕರು ಕೂಡ ಸಮಾನ ವಯಸ್ಕರಾಗದಿದ್ದರೂ ಕೂಡ ಸಮಾನ ಮನಸ್ಕರಾಗಿದ್ದೇವೆ, ಒಂದೇ ಹೃದಯದವರಾಗಿದ್ದೇವೆ. ನಮ್ಮ ಶಾಲೆಯ ವಾತಾವರಣ ಸುಮಧುರವಾಗಿದೆ, ಸಂತೋಷವಾಗಿದೆ ಅಂತ ನಾನಾದ್ರೂ ಭಾವಿಸ್ತಾ, ಇಂತಹ ಶಾಲೆಯಲ್ಲಿ ಓದ್ತಾ ಇರುವಂತ ನೀವು ಕೂಡ ಏನು ಭಾಗ್ಯಶಾಲಿಗಳು. ಗೊತ್ತಾಯ್ತಲ್ಲ? ಯಾವುದೇ ಒಂದು ಗಲಾಟೆ ಇಲ್ಲ. ಕೆಲವು ಶಾಲೆಗಳಲ್ಲಿ ಗಲಾಟೆ ನಿಲ್ಸಲೇ ಕಷ್ಟ ಆಗುತ್ತೆ. ಆದ್ರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಎಷ್ಟೊಂದು ಖುಷಿಯಾಗಿ ನೀವು ಮಾತಾಡಿದ್ದೀರಾ. ತುಂಬಾ ಖುಷಿ ಕೊಡುವಂತಹ ವಿಚಾರ ಅಂತ ಹೇಳ್ತಾ ಇನ್ನೊಂದು ಊಟದ ಸಮಯ ಆಗ್ತಾ ಇದೆ ಅಲ್ವಾ? ಯಾಕಂದ್ರೆ ಹೊಟ್ಟೆ ಹಸುವಾಗ್ಬಿಟ್ರೆ ಅದಕ್ಕೂ ಒಂದು ವಚನ ಇದೆ, ಹಸಿವಂಬ ಎಬ್ಬಾವು ಬಸುರ ಬಂದು ಹಿಡಿದರೆ ವಿಷವೇರಿ ಕೈಯ ಆಪಾದ ಮಸ್ತಕಕ್ಕೆ, ಹಸಿವಿ ಗಣ್ಣ ಮಲಿಕ್ಕಿ ವಿಷವ ನಿರುಗಬಲ್ಲದೆ ಆತನೇ ಗಾಳಿಗ ಕಾಣ ರಾಮನಾಥ ಅಂತ ಹೇಳ್ಬಿಡ್ತಾರೆ. ಹಸಿವಾಗ್ಬಿಟ್ರೆ ನಾವು ಏನೇ ಮಾತಾಡಿದ್ರು ಕೂಡ ಅದು ರುಚಿಸೋದಿಲ್ಲ. ಅದು ರುಚಿಸಬೇಕು ಅಂದ್ರೆ ಊಟವನ್ನೇ ಹಾಕಿ ಹೇಳ್ಬೇಕು. ಆದುದರಿಂದ ಮಧ್ಯಾಹ್ನದ ಸಮಯ ಆಗ್ತಾ ಇರೋದ್ರಿಂದ ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗುದಿಲ್ಲ. ನೀವು ಒಳ್ಳೆಯ ವಿದ್ಯಾರ್ಥಿಗಳು. ಬೇಡ ಬೇಡಂಗೆ ಏನು ಬುದ್ಧಿ ಮಾತ ಕೇಳಿ ಜಾಣರಾಗಿ ಬಾಳಿ ನನ್ನ ನೀವೆಲ್ಲ ನನ್ನ ಕೂಡ ಚಿನ್ನದ ಕೂಡ ಅಂತ ಹೇಳ್ತಾರೆ. ಚಿನ್ನಕ್ಕೆ ಬೆಲೆ ಇಲ್ಲ. ಈಗ ಇವತ್ತೊಂದು ಬೆಲೆ ಇರುತ್ತೆ, ನಾಡಿನ ಬೆಲೆ ಇರುತ್ತೆ. ಆ ಬೆಲೆ ಕಟ್ಟಕ್ಕ ಸಾಧ್ಯ ಆಗದಿರುವಂತ
ಚಿನ್ನದ ಹೂಗಳು ಅಂತ ಹೇಳ್ತಾ ಇದ್ರೆ ಅಂತಹ ಚಿನ್ನದ ಹೂಗಳಾಗಿ ನೀವು ಮಾರ್ಪಟ್ಟಿದ್ದೀರಾ ಅಂತ ಹೇಳ್ತಾ ಒಳ್ಳೆಯ ವಿದ್ಯಾರ್ಥಿಗಳಾಗಿ 7ನೇ ತರಗತಿಯವರು ಇವತ್ತು ಏನ್ ಮಾಡ್ತಾ ಇದ್ದೀರಾ? ಇವತ್ತಲ್ಲ, ಇನ್ನು ಪರೀಕ್ಷೆ ಆಗಿಲ್ಲ. ಪರೀಕ್ಷೆ ಆದ್ಮೇಲೆ ಆಗ್ತೀರಾ ಒಂದು ಹೆಜ್ಜೆಯನ್ನ ಮುಂದೆ ಇಡ್ತೀರಾ. ಎಷ್ಟನೇ ಕ್ಲಾಸ್ ಹೋಗ್ತೀರಾ? 8ನೇ ತರಗತಿಗೆ ಹೋಗ್ತಿದಂಗೆ ಹಳೆಯ ಶಾಲೆಯನ್ನ ಮಾಡ್ಬಿಡಲ್ಲ, ಬಂದು ನಿಂತ್ಕೊಂಡು ಸರ್ ಅನ್ಬಿಡಲ್ಲ, ಮೇಡಮ್ ಅನ್ಬಿಡಲ್ಲ. ಈಗ ಏನ್ ಮಾಡ್ಬೇಕು ಅಲ್ವಾ? ಅದು ನಮಸ್ಕಾರವನ್ನ, ನಮಸ್ಕಾರ ಮೇಡಮ್, ನಮಸ್ಕಾರ ಸರ್, ಬಂದು ನಿಂತ್ಕೊಂಡು ದೊಡ್ಡ ಮನುಷ್ಯರಂಗ ಸರ್ ಮೇಡಮ್ ಏನ್ ಮಾಡ್ಬೇಕು? ಬಂದು ನಯದಿಂದ ವಿನಯದಿಂದ ಎಲ್ಲೇ ಸಿಕ್ಕಿದ್ರು ಕೂಡ ಅಷ್ಟೇ ನಿಮ್ಮ ಗೌರವ ಹೆಚ್ಚಾಗುತ್ತೆ, ನಮ್ ಗೌರವ ಅಲ್ಲ. ನಮಸ್ಕಾರ ಮಾಡಿದ ತಕ್ಷಣ ಮೇಡಮ್ಗೆ ಹೆಚ್ಚಮ್ಮವ್ರಿಗೆ ನಮಸ್ಕಾರ ಮಾಡಿದ ತಕ್ಷಣ ಮೇಡಮ್ ಗೌರವ ಹೆಚ್ಚಾಗಲ್ಲ. ಯಾರ ಗೌರವ ಹೆಚ್ಚಾಗುತ್ತೆ? ನನ್ನ ಗೌರವ ಹೆಚ್ಚಾಗುತ್ತೆ. ನಮಸ್ತೆ ಮೇಡಮ್ ಅಂದ್ರೆ ನನ್ನ ಗೌರವ ಹೆಚ್ಚಾಗುತ್ತೆ. ನೀವು ಅಷ್ಟೇ ನಮಸ್ಕಾರ ಮೇಡಮ್ ಅಂದ್ರೆ ನಿಮ್ಮ ಗೌರವ ಹೆಚ್ಚಾಗುತ್ತೆ ಹೊರತು ನಮ್ಮ ಗೌರವ ಅಲ್ಲ. ನಿಮ್ಮ ಗೌರವವನ್ನು ಹೆಚ್ಚಿಸ್ಕೊತೀರಾ? ವಿದ್ಯಾರ್ಥಿಗಳೇ ಆಗ್ಬೇಕು ಅಂತ ಹೇಳ್ತಾ ಎಲ್ಲೇ ಹೋಗಿ ಒಂದು ಒಳ್ಳೆಯದನ್ನ ಕಲಿಯುತ್ತೆ. ಚಂದ ನಮ್ಮ ಶಾಲೆ ಹೆಸರು ಎಲ್ಲಿದ್ರು ಬೆಳಗ್ಬೇಕು. ಶಾಲೆ ಮಕ್ಕಳು ಅಂದ್ರೆ ಎಲ್ಲಿ ಓದಿದ್ದೀರಾ ಅಂದ್ರೆ ಮಕ್ಕಳು ಅಂತ ಅಷ್ಟೇ ಗೌರವ ಇದೆ. ಈ ಕಡೆ ಬೀದಿ ಮಂಡಿಗೆ ಹೋದ್ರು ನಮ್ಮ ಶಾಲೆ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರೆ ಅಂತ, ಈ ಕಡೆ ಕುಕ್ಕರಳ್ಳಿಗೆ ಹೋದ್ರು ಚೆನ್ನಾಗಿ ಓದ್ತಾರೆ ಅಂತ, ಈ ಕಡೆ ಗೋಗಾಲಿಗೆ ಹೋದ್ರು ಕೂಡ ಇಲ್ಲ ಸರ್. ಒಂದೇ ಮಗು ಹೋಗಿದೆ ಇವ್ರ ಅಕ್ಕ ಯಾರು ಮೊನ್ನೆ ಒಂದು ಉಪನ್ಯಾಸಕ್ಕೆ ಹೋಗಿದ್ದೆ. ತುಂಬಾ ಒಳ್ಳೆ ವಿದ್ಯಾರ್ಥಿ ಸರ್, ಇನ್ನೇನ್ ಬೇಕು ನಮ್ಗೆ? ಅಷ್ಟೇ ಸಾಕು. ಗೊತ್ತಾಯ್ತಲ್ಲ, ಎಲ್ಲೇ ಹೋಗಿ ಒಂದು ಒಳ್ಳೆಯದನ್ನ ಕಲಿಯಿರಿ. ಹಂಗೆ ಅದನ್ನ ಒಂದೇ ಒಂದು ತುಣುಕನ್ನ ಹೇಳಿ ನನ್ನ ನುಡಿಗೆ ವಿರಾಮ ಹೇಳ್ತೀನಿ. ಒಂದ್ಸಲ ರೈಲಲ್ಲಿ ನಮ್ಮ ಸ್ನೇಹಿತರು ಹೋಗ್ರು, ಈಶ್ವರ ಮಂಟೂರ್ ಅಂತ 49 ವರ್ಷ ಬದುಕಿದ್ರು ಅಷ್ಟೇ, ತೀರೋಗ್ಬಿಡ್ತಾರೆ. ಜಮಖಂಡಿ ಮೇಡಮ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು. ರೈಲಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಈ ಕಡೆ ಅವ್ರು ಕೂತಾರೆ, ಆ ಕಡೆ ಒಬ್ಬ ತಾಯಿ ಮಗುವನ್ನ ಇಟ್ಕೊಂಡು ಕೂತಿದ್ದಾರೆ. ಮಗು ಅಳ್ತಾ ಇದೆ, ಇವರು ಸಮಾಧಾನ ಮಾಡ್ತಾ ಇದ್ದಾರೆ. ಮಗು ಅಳ್ತಾ ಇದೆ, ಇವರು ಸಮಾಧಾನ ಮಾಡ್ತಾ ಇದ್ದಾರೆ. ಸಮಾಧಾನ ಮಾಡಿದ್ರು ಆ ಮಗು ಇದಾಗ್ತಾ ಇಲ್ಲ. ಆ ಅಳುವ ಮಗು ನನಗೆ ಒಂಥರ ಕೆಂಪು ತುಟಿ ಕಾಣುತ್ತೆ, ಕೆಂಪಾದ ತುಟಿ. ಆ ತುಟಿಯಲ್ಲಿ ದೇವರನ್ನ ಕಂಡುಬಿಟ್ಟರಂತೆ ಅವರು. ಆ ದೇವರನ್ನ ಕಂಡು ಅಲ್ಲೇ ಒಂದು ಕವಿತೆಯನ್ನ ರಚನೆ ಮಾಡ್ತಾರೆ ಅವರು. ಅದು ಯಾವುದು ಅಂದ್ರೆ, ದೇವರು ಎಲ್ಲಿಗ ಎಂತಿಗ ಎಂದು ಯಾರನ್ನು ಕೇಳದಿರು, ಕಣ್ಣ ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು. ದೇವನು ಇರುವನೋ ಇಲ್ಲವೋ ಹೇಳು ನೀ, ದೇವರು ಎಲ್ಲಿಗ ಎಂತಿಗ ಎಂದು ಯಾರನ್ನು ಕೇಳದಿರು, ಕಣ್ಣ ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು. ದೇವನು ಇರುವನೋ ಇಲ್ಲವೋ ಹೇಳು ನೀ. ಅಳುವ ಮಗುವಿನ ಕೆಂದುಟಿಯಲ್ಲಿ ದೇವರು ನಗುತ್ತಿಗನು, ಅರಳುವ ಹೂಗಳ ಸೌಗಂಧದಲ್ಲಿ ಆ ಶಿವ ತುಂಬಿಗನು. ಅರಿವ ನದಿಯಲ್ಲಿ ಸುರಿವ ಮಳೆಯಲ್ಲಿ ದೇವರು ಇರುತ್ತಿಗನು, ತರತರ ಮರಗಿನ ಪಕ್ಷಿಗಳಲ್ಲಿ ತಾನೇ ನಿಂತಿಗನು. ದೇವನು ಇರುವನು ಇಲ್ಲವೋ ಹೇಳು ನೀ. ದೇವರು ಎಲ್ಲಿದ್ದಾನೆ? ಅಳುವ ಮಗುವಿನ ತರತರ ಮರ ಗಿಡಗಳು ಪಕ್ಷಿಗಳಿಂದ ಇಡೀ ನೋಡಿ ಗಾಳಿ ಬಿಸ್ತಾ ಇದೆ, ತಂಪಾದ ಗಾಳಿ ಬಿಸ್ತಾ ಇದೆ ಅಲ್ವಾ? ಆ ಗಾಳಿಯಲ್ಲಿ ಏನಿದೆ? ಎಲ್ಲಿ ಬೆಳಕು ಕಾಣ್ತಾ ಇದೆ ಅಲ್ವಾ? ನನ್ನ ಮುಖ ನೀವು, ನಿಮ್ಮ ಮುಖ ನಾನು ನೋಡ್ಬೇಕು ಅಂದ್ರೆ ಏನ್ ಬೇಕು? ಆ ಬೆಳಕಲ್ಲಿ ಎಲ್ಲಿದ್ದಾನೆ? ನೋಡುವಂತಹ ಹೃದಯ ನಮ್ಮದಾಗಬೇಕು ಅನ್ನೋದನ್ನ ಅವರು ಕೇವಲ 49 ವರ್ಷ ಬದುಕಲು ಕೂಡ ಅದು 1 ಕೋಟಿಗಿಂತ ಹೆಚ್ಚು ಜನರು ಆ ಗೀತೆಯನ್ನ ಕೇಳಿದ್ದಾರೆ. ಅಂದ್ರೆ ನಾವು ತೀರೋದು ಕೂಡ ಲೇಸರಿಸಿಕೊಂಡು ಒಂದು ದಿನ ಬದುಕಿದ್ದಾರೆ ಸಾಲದೆ ಅಂತ ಬಸವಣ್ಣ ವಚನವನ್ನೇ ನಾವು ಜೀವನದಲ್ಲಿ ಅನುಭವಿಸಿಕೊಂಡು ಅದೇ ರೀತಿ ಬದುಕಬೇಕು ಅಂತ ಹೇಳ್ತಾ ನಮ್ಮ 7ನೇ ತರಗತಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅದೇ ರೀತಿ ಬಾಳಿದ್ದೀರಾ, ಬದುಕಿದ್ದೀರಾ. ನಮ್ಗಂತೂ ಮನಸ್ಸಿಗೆ ಸಂತೋಷವನ್ನ ತಂದು ಕೊಟ್ಟಿದ್ದೀರಾ. 8ನೇ ಕ್ಲಾಸ್ ಹೋದ್ಮೇಲೆ ಹಳೆ ಬೇರನ್ನ ಮರಿಬೇಡಿ. ಹಳೆ ಬೇರೆ ಯಾವುದು? ಹಳ್ಳಿ ಶಾಲೆ ಹೊಸ ಚಿಗುರು ಬೇರೆ ಬೇರೆ ಬರ್ತಾ ಇರ್ತಾರೆ. ಚಿಗುರು ಬೇರೆ ಆಗ್ತಾ ಇರ್ಬೋದು, ಪ್ರತಿ ವರ್ಷ ಚಿಗುರುತ್ತೆ. ಯುಗಾದಿ ಬಂದ ಏನಾಗುತ್ತೆ? ಆಮೇಲೆ ಹೊಸ ಹೂ ಬರುತ್ತೆ, ಹೊಸ ಎಲೆ ಬರುತ್ತೆ. ಬೇರೆ ಚೇಂಜ್ ಆಗುತ್ತಾ? ಬೇರೆ ಯಾವುದು? ನಮ್ಮ ಶಾಲೆ. ಆ ಬೇರನ್ನ ಮಾತ್ರ ನಿಮ್ಗೆ ಉಳಿಗಾಲ ಇಲ್ಲ. ಬೇರನ್ನ ಯಾವಾಗಲೂ ಎಲ್ಲಿಟ್ಕೋಬೇಕು? ಮನಸ್ಸಲ್ಲಿ ಇಟ್ಕೊಂಡು ಹೊರಟೋಗುತ್ತೆ. ಮನಸ್ಸು ಚಂಚಲ ಕೋತಿ ಕಣಗೆ ಎಲ್ಲಿಟ್ಕೋಬೇಕು? ಹೃದಯದಲ್ಲಿ ಇಟ್ಕೋಬೇಕು. ಹೃದಯ ಹೋಗುತ್ತೆ ಎಲ್ಲಿಗಾದ್ರು? ಮನಸ್ಸು ಹೋಗಿದೆ, ಮನಸ್ಸು
ಇದೆಯೇನೋ ಅಂತ ನೋಡ್ಬೋದು. ಹೃದಯ ನೋಡಕ್ಕಾಗತ್ತಾ? ಹೃದಯ ಇರುತ್ತೆ, ಅಲ್ಲೇ ಇರುತ್ತೆ. ಈ ಕೇಕ ಮನೆಯಲ್ಲಿ ಶಾಲೆಯನ್ನು ಎಲ್ಲಿಟ್ಕೋಬೇಕು? ಹೃದಯದಲ್ಲಿ ಇಟ್ಕೊಂಡು ಮನಸ್ಸಿನಲ್ಲಿ ಶಾಶ್ವತವಾಗಿ ನೆನಪಿಸ್ಕೊಂಡ್ರೆ ನಮ್ಮ ಶಾಲೆ ಯಾವಾಗಲೂ ಕೂಡ ನಿಮ್ಮ ಹೃದಯದ ಅಂಗಳದಲ್ಲಿ ಇರುತ್ತೆ ಅಂತ ಹೇಳ್ತಾ ಎಲ್ಲಾ ಶಿಕ್ಷಕರ ಬಗ್ಗೆನೂ ಕೂಡ ತುಂಬಾ ಚೆನ್ನಾಗಿ ಕವಿತೆಯನ್ನು ವಾಚನ ಮಾಡಿದ್ದೀರಾ. ಇನ್ನೂ ಕೂಡ ಹೋಗ್ತಾ ಹೋಗ್ತಾ ನಿಮ್ಗೆ ಯಾವಾಗ ಬೇಕಾದ್ರೂ ನಮ್ ಸಹಾಯ ಬೇಕು ಅಂದ್ರೆ ಕೇಳ್ಬೋದು. ಗೊತ್ತಾಯ್ತಲ್ಲ? ನಮ್ನ ಆಗ್ಬೋದು, HM ಆಗ್ಬೋದು, ಮೇಡಮ್ ಆಗ್ಬೋದು, ಯಾರು ಬೇಕಾದ್ರೂ ಯಾವ ಸಂದರ್ಭದಲ್ಲೂ ಸಹಾಯ ಕೇಳ್ಬೋದು. ಆ ಸಹಾಯ ಮಾಡೋದಕ್ಕೆ ನಾವು ತಯಾರಾಗಿರ್ತೀವಿ ಅಂತ ಹೇಳ್ತಾ, ಇರಲಿ ನೆನಪಿರಲಿ ನಮ್ಮ ಗೆಳತನದ ಸವಿ ನೆನಪಿರಲಿ, ಈ ನೆನಪೇ ಶಾಶ್ವತವು, ಈ ನೆನಪೇ ಚಿರ ಯೌವನವು, ದೇಹದಿ ದೂರಾದರೇನು ಮನಸ್ಸು ಮಾಸುವುದೇ, ಬಡತನ ಸಿರಿತನ ಮರೆತು ಸ್ನೇಹದಿ ಒಂದಾದೆವು. ಇರಲಿ ನೆನಪಿರಲಿ ನಮ್ಮ ಗೆಳತನದ ಸವಿ ನೆನಪಿರಲಿ, ಈ ನೆನಪೇ ಶಾಶ್ವತವು, ಈ ನೆನಪೇ ಚಿರ ಯೌವನವು. ನೆನಪಿಟ್ಕೋತೀರಾ? ಯಾವಾಗಲೂ ಕೂಡ ಶಾಶ್ವತವಾಗಿ ನೆನಪನ್ನ ಇಟ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಈ ಸಲದ ಬೀಳ್ಕೊಡುಗೆ ಸಮಾರಂಭ ಕೂಡ ವಿಶೇಷವಾಗಿದೆ ಮೇಡಮ್. ಸಲ ಎಲ್ಲಾ ವರ್ಷಗಳಿಂದ ಈ ವರ್ಷದ ಬೀಳ್ಕೊಡುಗೆ ಸಮಾರಂಭ ತುಂಬಾ ಮಾತಾಡಬಾರದು. ಅಭಿಷೇಕ್, ಈ ಬೀಳ್ಕೊಡುಗೆ ಸಮಾರಂಭ ವಿಶೇಷವಾಗಿದೆ. ಮುಂದಿನ ವರ್ಷದವರು 6ನೇ ತರಗತಿ 7ನೇ ತರಗತಿ ಬರ್ತಾರೆ. ಇನ್ನೇನ ಮಾಡ್ಬೇಕು? ಇನ್ನೂ ಚೆನ್ನಾಗಿ ಮಾಡ್ಬೇಕು. ಗೊತ್ತಾಯ್ತಲ್ಲ? ಸ್ಮೃತಿ ಪಟವನ್ನು ಇಟ್ಕೋಬೇಕು, ನೆನಪಾಗಿ ಇಟ್ಕೋಬೇಕು ನಾವು. ಆ ರೀತಿ ಒಂದು ಬೀಳ್ಕೊಡುಗೆ ಸಮಾರಂಭ ಇವತ್ತು ಹೊಸ ಕೊಠಡಿಯಲ್ಲಿ ಹೊಸ ಮನಸ್ಸಿನಿಂದ ನಡೆದಿದೆ. ಈ ಕಾರ್ಯಕ್ರಮ ಮಾಡಲು ಕಾರಣೀಭೂತರಾದಂತಹ ನಮ್ಮ ಶಾಲೆಯ ಸುಮಂಗಲ ಮೇಡಮ್ ಅವರಿಗೆ, ತಾರಾ ಮೇಡಮ್ ಅವರಿಗೆ, ನಲಿಕಲಿ ಮೇಡಮ್ ಆದಂತಹ ಕಲ್ಪನಾ ಮೇಡಮ್ ಅವರಿಗೆ, 7ನೇ ತರಗತಿ ಎಲ್ಲಾ ವಿದ್ಯಾರ್ಥಿಗಳಿಗೆ, ನೆಚ್ಚಿನ ಎಲ್ಲಾ ವಿದ್ಯಾರ್ಥಿಗಳಿಗೆ, ಬಿಸಿಲು ಆಗ್ತಾ ಇದೆ, ಬಿಸಿಲು ಏರ್ತಾ ಇದೆ, ಏರುತ್ತಾ ಬಿಸಿಲು ಕಡಿಮೆ ಆಗಿ ಅಂತ ತಂಪು ಪಾನೀಯವನ್ನು ನೀಡಿದಂತಹ ಏಮನ್ಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ವಂದನೆಗಳಿಗೆ ವಿರಾಮ ಹೇಳ್ತಾರೆ. ಗೌರವಾನ್ವಿತ ಶಿಕ್ಷಕರೇ, ಪ್ರೀತಿಯ ಸ್ನೇಹಿತೆ ವಿದ್ಯಾರ್ಥಿಗಳೇ, ನಿಮಗೆಲ್ಲ ನನ್ನ ಹೃದಯಪೂರ್ವಕ ಶರಣಾರ್ಥಿಗಳು. ಇಂದು ನಮ್ಮ ಶಾಲೆಯ ಈ ಪವಿತ್ರ ವೇದಿಕೆಯಲ್ಲಿ ನಡೆದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ನಿಮ್ಮೆಲ್ಲರ ಸಾನ್ನಿಧ್ಯದಿಂದ ಅರ್ಥಪೂರ್ಣವಾಗಿಸಿದಾಗ ನಿಮಗೆಲ್ಲ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮೊದಲು ನಮ್ಮ ಶಾಲೆಯ ಬೆಳಕಾದ ಮುಖ್ಯ ಶಿಕ್ಷಕರಾದ ಸುಮಂಗಲ ಮೇಡಮ್ ಅವರಿಗೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ದಾರಿ ತೋರಿಸುವ ಮೂಲ್ಯ ಹಿತಗಳನ್ನು ನೀಡಿದಕ್ಕಾಗಿ ಮನದಾಳದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಗುಮುಖದಿಂದ ಪ್ರೀತಿ ಹಂಚಿದ ಕಲ್ಪನಾಬಾಯಿ ಮೇಡಮ್ ಅವರಿಗೆ ನಮ್ಮ ಬದುಕಿಗೆ ಮೌಲ್ಯದ ಸಂದೇಶ ನೀಡಿದಕ್ಕಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಪ್ರೇರಣೆಯ ಮಾತುಗಳಿಂದ ನಮ್ಮ ಮನದಲ್ಲಿ ಆತ್ಮವಿಶ್ವಾಸ ತುಂಬಿಸಿ ತಾರಾ ಮೇಡಮ್ ಅವರಿಗೆ ಮನಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಸತ್ಯದ ದಾರಿಯಲ್ಲಿ ನಡೆಯುವ ಪ್ರೇರಣೆ ನೀಡಿದ ಕುಮಾರಸ್ವಾಮಿ ಸರ್ ಅವರಿಗೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹಾಗೂ ಈ ಸಮಾರಂಭವನ್ನು ಸಾಕ್ಷಿಯಾಗಿಸಿ ನಮ್ಮ ಜೊತೆಗಿದ್ದ ಎಲ್ಲಾ ಶಿಕ್ಷಕರಿಗೂ, ನನ್ನ ಪ್ರೀತಿಯ ಸ್ನೇಹಿತ ವಿದ್ಯಾರ್ಥಿಗಳಿಗೂ ನಮ್ಮ ಶಾಲೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಭವಿಷ್ಯದ ಹೆಜ್ಜೆಗಳು ಸದಾ ಬೆಳಕಾಗಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. ಮೆಚ್ಚುಗೆ ಮನ ನಿಮ್ಮಲಿ
ಮಗುಗೆ ಮನ ನಿಮ್ಮದಿ